ಗಮನಿಸಬಹುದು ಡಾಲ್ಬಿ ಎಂಟಿನೂ ಕೂಡ ಸಪೋರ್ಟ್ ಮಾಡುತ್ತೆ, ಡಾಲ್ಬಿ ಅಟ್ಮೋಸ್ ಕೂಡ ಸಪೋರ್ಟ್ ಮಾಡುತ್ತೆ, ಡಾಲ್ಬಿ ಡಿಜಿಟಲ್ ಪ್ಲಸ್ ಕೂಡ ಸಪೋರ್ಟ್ ಮಾಡುತ್ತೆ, ಡಾಲ್ಬಿ ಡಿಜಿಟಲ್ ಕೂಡ ಸಪೋರ್ಟ್ ಮಾಡುತ್ತೆ, PCM ಆಡಿಯೋ ಕೂಡ ಸಪೋರ್ಟ್ ಮಾಡುತ್ತೆ, ಮ್ಯಾಕ್ಸ್ ರೆಸಲ್ಯೂಷನ್ 4K ಎಕ್ಸಾಕ್ಟ್ 4K ನೂ ಕೂಡ ಸಪೋರ್ಟ್ ಮಾಡುತ್ತೆ. ಇಲ್ಲಿ ಗಮನಿಸಬಹುದು ಮ್ಯಾಕ್ಸ್ ರಿಫ್ರೆಶ್ 60 Hz ವರೆಗೂ ಸಪೋರ್ಟ್ ಮಾಡುತ್ತೆ, HDR ನಿಮಗೆ HDR10 ಕೂಡ ಸಪೋರ್ಟ್ ಮಾಡುತ್ತೆ, HLG ಕೂಡ ಸಪೋರ್ಟ್ ಮಾಡುತ್ತೆ. ಅಷ್ಟೇ ಅಲ್ಲ, 1.5-2 ಲಕ್ಷ ರೂಪಾಯಿ ಕೊಟ್ಟರು ನಿಮಗೆ ಡಾಲ್ಬಿ ವಿಷನ್ ಸಪೋರ್ಟ್ ಮಾಡುವಂತ ಪ್ರೊಜೆಕ್ಟರ್ ಸಿಗಲ್ಲ, ಬಟ್ ಅದನ್ನು ಕೂಡ ಈ ಒಂದು ಪ್ರೊಜೆಕ್ಟರ್ ಕೂಡ ಸಪೋರ್ಟ್ ಮಾಡುತ್ತೆ. ಗಮನಿಸಬಹುದು ಎಲ್ಲ ಆಪ್ಷನ್ಸ್ ಕೂಡ ನಿಮಗೆ ಸಪೋರ್ಟ್ ಮಾಡುವ ಏಕೈಕ ಒಂದು ಪ್ರೊಜೆಕ್ಟರ್, ಅದು ಕೂಡ ಬಜೆಟ್ ಕ್ಯಾಟಗರಿಯಲ್ಲಿ ನೋಡ್ತಾ ಇದ್ರೆ ಅದು ಲೆಜೆಂಡ್ ಗೋ ಪ್ರೊಜೆಕ್ಟರ್. ಕೇವಲ ನಮ್ಮ ಹತ್ರ ನೀವು ತಗೊಂಡ್ರೆ ಟು ಗ್ಯಾಜೆಟ್ ವರ್ಡ್ ಕಾರ್ಡ್ ಈ ಒಂದು 2025 ನಲ್ಲಿ ಒಂದು ಬೆಸ್ಟ್ ಪ್ರೊಜೆಕ್ಟ್ ನ ನೀವು ನೋಡ್ತಾ ಇದ್ರೆ, ಅದರಲ್ಲೂ ಕೂಡ ಬಜೆಟ್ ಅಲ್ಲಿ ಒಂದು ಒಳ್ಳೆ ಪ್ರೊಫೆಷನಲ್ ರೀತಿಯಾಗಿ ನಿಮ್ಮ ಮನೆಯಲ್ಲೇ ನೀವು ಸಿನಿಮಾ ಥಿಯೇಟರ್ ಏನಾದ್ರು ಮಾಡ್ಕೊಳ್ಬೇಕು ಅಂತಂದ್ರೆ ಇವತ್ತು ನಂತರ ಟಾಪ್ ಟ್ರೋ ಲೆಜೆಂಡ್ ಗೋ ಅನ್ನೋ ಒಂದು ಪ್ರೊಜೆಕ್ಟ್ ಇದೆ. ಇದೊಂದು 2025 ಅಂದ್ರೆ ಈ ವರ್ಷದ ಕಿಂಗ್ ಪ್ರೊಜೆಕ್ಟ್ ಅಂತ ಹೇಳ್ಬೋದು. ಅಷ್ಟೊಂದು ಡಿಮ್ಯಾಂಡಿಂಗ್ ಇರುವಂತ ಒಂದು ಪ್ರಾಜೆಕ್ಟ್ ನಾನು ಇವತ್ತು ಕ್ವಿಕ್ ಆಗಿ ಅನ್ಬಾಕ್ಸಿಂಗ್ ಕೂಡ ಮಾಡ್ತಿದ್ದೀನಿ. ಹಾಗೆ ಸುಮಾರು ಜನ ಕೇಳ್ತಾ ಇದ್ರು ಈ ಒಂದು ಪ್ರಾಜೆಕ್ಟ್ ನ ರಿವ್ಯೂ ಕೂಡ ಮಾಡಿ ಅಂತ. ಹಾಗೆ ಈ ಒಂದು ಪ್ರಾಜೆಕ್ಟ್ ಇಷ್ಟ ಆದ್ರೆ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ನೀವು ಕಾಲ್ ಮಾಡ್ಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೋಬಹುದು. ಸೊ ಗಮನಿಸಬಹುದು ನನ್ನ ಹತ್ರ ಟಾಪ್ ಟ್ರೋ ಲೆಜೆಂಡ್ ಗೋ ಅನ್ನೋ ಒಂದು ಪ್ರಾಜೆಕ್ಟ್ ಇದೆ. ಇದೊಂದು ಔಟ್ಡೋರ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಅಂದ್ರೆ 28,000 ಒಂದು ಹೈ ಲೂಮಿನನ್ ಜೊತೆಗೆ ಬರ್ತಾ ಇದೆ, 3GB RAM 32GB ಇನ್ಬಿಲ್ಟ್ ಸ್ಟೋರೇಜ್ ಜೊತೆಗೆ Android 12 ಕೂಡ ಸಪೋರ್ಟ್ ಮಾಡುತ್ತೆ. ಈ ಪ್ರೊಜೆಕ್ಟರ್ ಬಾಕ್ಸ್ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ಪ್ರೊಜೆಕ್ಟರ್ ಬಾಕ್ಸ್ ಮೇಲೆ ಕೆಲವೊಂದಷ್ಟು ಹೈಲೈಟ್ ಫೀಚರ್ಸ್ ಗಳನ್ನ ಆಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಗಮನಿಸಬಹುದು ಮೊದಲಿಗೆ ಇದೊಂದು 4K ಕ್ವಾಲಿಟಿ ಒಂದು ಪ್ರಾಜೆಕ್ಟ್ ಅಂತ ಹೇಳಿದೆ. 4K ಟ್ರೂ ಆಗಿ ಕೂಡ ಸಪೋರ್ಟ್ ಕೂಡ ಮಾಡುತ್ತೆ. ಅಷ್ಟೇ ಅಲ್ಲ, ಸ್ಕ್ರೀನ್ ಶೇರಿಂಗ್ ಕೂಡ ಇದೆ. ಅಂದ್ರೆ ನೀವೇನಾದ್ರೂ ಮಿರಾ ಕ್ಯಾಸ್ಟ್ ಏನಾದ್ರು ಮಾಡ್ಕೊಳ್ತೀನಿ, ಸ್ಕ್ರೀನ್ ಕ್ಯಾಸ್ಟಿಂಗ್ ಏನಾದ್ರು ಮಾಡ್ಕೊಳ್ತೀನಿ ಅಂದ್ರೆ ಆಪ್ಷನ್ ಕೂಡ ನಿಮಗೆ ಇನ್ಬಿಲ್ಟ್ ಆಗಿರುವಂತದ್ದು. ಸೊ ಇನ್ನು ನೆಕ್ಸ್ಟ್ ನೋಡಬಹುದು ನೀವು ಇದರಲ್ಲಿ 10 ವ್ಯಾಟ್ ನ ಒಂದು ಹೈ ಫೈ ಸ್ಪೀಕರ್ ಕೂಡ ಇನ್ಬಿಲ್ಟ್ ಆಗಿದೆ. ಸೊ ನೀವು ಯಾವುದೇ ರೀತಿ ಎಕ್ಸ್ಟ್ರಾ ಸೌಂಡ್ ಕನೆಕ್ಟ್ ಮಾಡಿಲ್ಲ ಅಂದ್ರೂ ಕೂಡ ಇದರಲ್ಲಿರುವಂತಹ ಸೌಂಡ್ ಒಂದು ರೇಂಜ್ಗೆ ತುಂಬಾನೇ ಇಂಪ್ರೆಸಿವ್ ಆಗಿರುವಂತಹ ಒಂದು ಸೌಂಡ್ ಅಂತ ಹೇಳ್ಬೋದು. ಸೊ ಅದು ಬಿಟ್ಟರೆ ಇದು ಮ್ಯಾಕ್ಸಿಮಮ್ ಆಗಿ ನೀವು 300 ಇಂಚಸ್ ವರೆಗೂ ಕೂಡ ದೊಡ್ಡದಾಗಿ ನೋಡಬಹುದು. ಅಂದ್ರೆ ಈಗ ಮ್ಯಾಕ್ಸಿಮಮ್ 50 ಇಂಚಸ್ ಇಂದ ನೀವು ಅಪ್ ಟು ಇದನ್ನ 300 ಇಂಚಸ್ ಗಳವರೆಗೂ ಕೂಡ ದೊಡ್ಡದಾಗಿ ಮಾಡ್ಕೊಳ್ಬಹುದು. ಸೊ ಗಮನಿಸಬಹುದು ನೆಕ್ಸ್ಟ್ ಬಂದ್ಬಿಟ್ಟು ಆಟೋ ಫೋಕಸ್ ಮತ್ತೆ ಆಟೋ ಕೀ ಸ್ಟೋನ್, ಇದಂತೂ ಒಂಥರ ಸೂಪರ್ ಆದ ಆಪ್ಷನ್ ಅಂತ ಹೇಳ್ಬೋದು. ಈ ಒಂದು ಪ್ರೊಜೆಕ್ಟರ್ ಕಂಪ್ಲೀಟ್ ಆಗಿ ಆಟೋಮೆಟಿಕ್ಸ್ ಇಂದ ವರ್ಕ್ ಆಗುತ್ತೆ. ಅಂದ್ರೆ ಜಸ್ಟ್ ನೀವು ಈ ಪ್ರಾಜೆಕ್ಟ್ ನ ಜಸ್ಟ್ ಆನ್ ಮಾಡಿದ್ರೆ ಸಾಕು, ಇದಕ್ಕೆ ಎಷ್ಟು ಬೇಕೋ ಅಷ್ಟು ಕ್ಲಾರಿಟಿನ ಇದಾಗಿ ಅಡ್ಜಸ್ಟ್ ಮಾಡ್ಕೊಳುತ್ತೆ, ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ ನ ಇದಾಗಿ ಅಡ್ಜಸ್ಟ್ ಮಾಡ್ಕೊಳುತ್ತೆ. ಕಂಪ್ಲೀಟ್ ಆಗಿ ಆಟೋಮೆಟಿಕ್ ಇಂದ ವರ್ಕ್ ಆಗುವಂತ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಬನ್ನಿ ಈ ಒಂದು ಪ್ರಾಜೆಕ್ಟ್ ನ ಇವಾಗ ಕ್ವಿಕ್ ಆಗಿ ಅನ್ಬಾಕ್ಸಿಂಗ್ ಮಾಡೋಣ. ಹಾಗೆ ಇದೇ ತರದ ವಿಡಿಯೋ ನೋಡಲು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಕ್ವಿಕ್ ಆಗಿ ಅನ್ಬಾಕ್ಸಿಂಗ್ ಮಾಡೋಣ. ಓಪನ್ ಮಾಡ್ತಿದ್ದಂಗೆ ಕೆಲವೊಂದಷ್ಟು ಆಕ್ಸೆಸರೀಸ್ ಕೂಡ ಇದೆ. ಮೊದಲಿಗೆ ನೋಡೋದಾದ್ರೆ ಒಂದು ಯೂಸರ್ ಮ್ಯಾನ್ಯುವಲ್ ಕಾರ್ಡ್ ಕೂಡ ಇದೆ. ಸೊ ಈ ಒಂದು ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಹಿತಿನ ನೀವು ಇದರಲ್ಲೂ ಕೂಡ ತಿಳ್ಕೊಳ್ಬಹುದು. ಸೊ ಹಾಗೆ ಒಂದು ಪವರ್ ಕೇಬಲ್ ಸಹ ಇದೆ. ಪವರ್ ಕೇಬಲ್ ಒಂದು ಒಳ್ಳೆ ಕ್ವಾಲಿಟಿಯ ಪವರ್ ಕೇಬಲ್ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಒಂದು HDMI ಕೇಬಲ್ ಸಹ ಸಿಗ್ತದೆ. ಹಾಗೆ ಒಂದು ಒಳ್ಳೆ ಕ್ವಾಲಿಟಿಯ ರಿಮೋಟ್ ಸಹ ಸಿಗ್ತದೆ. ಈ ಒಂದು ರಿಮೋಟ್ ಇಂದ ನೀವು ಕಂಪ್ಲೀಟ್ ಆಗಿ ಈ ಒಂದು ಪ್ರಾಜೆಕ್ಟ್ ನ ಕಂಟ್ರೋಲ್ ಕೂಡ ಮಾಡ್ಕೋಬಹುದು. ಅಷ್ಟೇ ಅಲ್ಲ, ಮೇನ್ ಅಡ್ವಾಂಟೇಜ್ ಆಪ್ಷನ್ ಏನಪ್ಪಾ ಅಂದ್ರೆ ಇದರಲ್ಲಿ ಮೌಸ್ ಆಪ್ಷನ್ಸ್ ಕೂಡ ಇದೆ. ಸೊ ಹಾಗೆ ಇದರಲ್ಲಿ ಎಲೆಕ್ಟ್ರಿಕಲ್ ಫೋಕಸ್ ಮಾಡೋಕೆ ಅಂದ್ರೆ ಕ್ಲಾರಿಟಿನ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅಂತಂದ್ರೆ ನೀವು ರಿಮೋಟ್ ಇಂದನೂ ಕೂಡ ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು. ಈ ಒಂದು ಪ್ರೊಜೆಕ್ಟರ್ ಲೆನ್ಸ್ ನ ಕ್ಲೀನ್ ಮಾಡೋಕೆ ಒಂದು ಡೆಸ್ಟ್ ಕ್ಲಾತ್ ಕೂಡ ಕೊಟ್ಟಿದ್ದಾರೆ. ಇದಂತೂ ಒಳ್ಳೆ ವಿಷಯ. ಹಾಗಾಗಿ ಪ್ರೊಜೆಕ್ಟರ್ ನೋಡೋಕೆ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ, ಟಾಪ್ ಟ್ರೋ ಲೆಜೆಂಡ್ ಗೋ ಅಂತ. ಸೊ ಇದನ್ನ ಎರಡು ಬ್ರ್ಯಾಂಡಿಂಗ್ ಅಲ್ಲಿ ಕೂಡ ಸೇಲ್ ಮಾಡ್ತಾರೆ. ಒಂದು ಪಿಕ್ಸ್ಪ್ಯಾಕ್ ರೈ ಅಂತ, ಇನ್ನೊಂದು ಟಾಪ್ ಟ್ರೋ ಲೆಜೆಂಡ್ ಗೋ ಅಂತ. ಸೊ ಇನ್ನು ಡೈರೆಕ್ಟ್ ಆಗಿ ಕ್ವಾಲಿಟಿ ವಿಷಯಕ್ಕೆ ಬರೋದಾದ್ರೆ ನಿಜಕ್ಕೂ ಒಂಥರ ಅದ್ಭುತವಾದ ಒಂದು ಕ್ವಾಲಿಟಿ ಅಂತಾನೆ ಹೇಳ್ಬೋದು. ತುಂಬಾನೇ ಇಂಪ್ರೆಸಿಂಗ್ ಆಗಿರುವಂತಹ ಒಂದು ಡಿಸೈನ್ ಅಲ್ಲಿ ರೆಡಿ ಆಗಿರುವಂತದ್ದು. ಸೊ ಹಾಗೆ ಇನ್ನು ಇದರ ಪ್ರೈಸ್ ಬಗ್ಗೆ ಮೊದಲಿಗೆ ಕನ್ಫರ್ಮ್ ಮಾಡ್ಬಿಡ್ತೀನಿ. ನೋಡಬಹುದು ನೀವು ಅಮೆಜಾನ್ ಮತ್ತೆ ಫ್ಲಿಪ್ಕಾರ್ಟ್ ಅಲ್ಲಿ ನೀವು ತಗೊಂಡ್ರೆ ಇದನ್ನ 28,000 ರೂಪಾಯಿಗೆ ನಿಮಗೆ ಸೇಲ್ ಮಾಡ್ತಾರೆ. ಅದೇ ನೀವೇನಾದ್ರೂ ನಮ್ಮ ಲಕ್ಷ ಎಂಟರ್ಪ್ರೈಸಸ್ ಅಲ್ಲಿ ನೀವು ಇದನ್ನ ಪರ್ಚೇಸ್ ಮಾಡಿದ್ರೆ ನಿಮಗೆ ಕೇವಲ 24,000 ರೂಪಾಯಿಗೆ ಈ ಒಂದು ಪ್ರೊಜೆಕ್ಟರ್ ಸಿಗ್ತಾ ಇದೆ. ಅಪ್ ಟು 1 ವರ್ಷ ವಾರಂಟಿ ಕೂಡ ಸಿಗ್ತಾ ಇದೆ. ಅದಂತರ ಸರ್ವಿಸ್ ಕೂಡ ನಮ್ಮ ಹತ್ರ ಸಿಗುತ್ತೆ. ಸೊ ನಿಮ್ಗೆ ಏನಾದರೂ ಇಷ್ಟ ಆದ್ರೆ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ನೀವು ಕಾಲ್ ಮಾಡ್ಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೋಬಹುದು. ಇನ್ನು ಡೈರೆಕ್ಟ್ ಆಗಿ ಪ್ರಾಜೆಕ್ಟ್ ನ ವಿಷಯಕ್ಕೆ ಬಂದ್ರೆ, ಪ್ರಾಜೆಕ್ಟರ್ ನ ನಿಮಗೆ ಫ್ರಂಟ್ ಸೈಡ್ ಅಲ್ಲಿ ಗಮನಿಸೋದಾದ್ರೆ ಒಂದು ತುಂಬಾನೇ ಇಂಪ್ರೆಸಿವ್ ಲುಕ್ ಅಲ್ಲಿ ಕೊಡ್ತಾ ಇರುವಂತದ್ದು. ಸೊ ಗಮನಿಸಬಹುದು ಒಂದು 4K ನಿಮಗೆ ಒಂದು ಬ್ಯಾಚಿಂಗ್ ಕೂಡ ಇಲ್ಲಿ ಕಾಣಿಸ್ತಿರುವಂತದ್ದು. ಹಾಗೆ ಇನ್ನು ಲುಕ್ ಮಾತ್ರ ತುಂಬಾನೇ ಯೂನಿಕ್ ಆಗಿ ಕೊಟ್ಟಿದ್ದಾರೆ. ಸೊ ಗಮನಿಸಬಹುದು ಸುತ್ತ ಬಾರ್ಡರ್ ಅಲ್ಲಿ ನಿಮಗೆ ಗೋಲ್ಡ್ ಕಲರ್ ಶೇಪ್ ಅಲ್ಲಿ ಕಾಣಿಸ್ತಾ ಇರುವಂತದ್ದು. ಹಾಗೆ ಇನ್ನು ಲೆನ್ಸ್ ನ ವಿಚಾರಕ್ಕೆ ಬಂದ್ರೆ ಇದೊಂದು LED ಲೆನ್ಸ್ ಆಗಿರುವಂತದ್ದು. LTPS ಪ್ಲಸ್ ವೈಡ್ ಆಂಗಲ್ ಸಿನಿಮಾಸ್ಕೋಪಿಕ್ ಲೆನ್ಸ್ ನ ಬಳಸಿರೋದ್ರಿಂದ ಒಂದು ಅದ್ಭುತವಾದ ಕ್ವಾಲಿಟಿಯ ಒಂದು ಲೆನ್ಸ್ ಅಂತ ಹೇಳ್ಬೋದು. ಇನ್ನು ಪಿಕ್ಚರ್ ಕ್ವಾಲಿಟಿ ಮಾತ್ರ ಮಾತಾಡಂಗಿಲ್ಲ ಅಂತ ಹೇಳ್ಬೋದು, ಅಷ್ಟೊಂದು ಸಖತ್ತಾಗಿ ಬರುವಂತದ್ದು. ಪಕ್ಕದಲ್ಲಿ ಗಮನಿಸೋದಾದ್ರೆ ಎರಡು ಲೆನ್ಸ್ ಕೂಡ ಇದೆ. ಅಂದ್ರೆ ಆಟೋ ಫೋಕಸ್ ಆಟೋ ಕೀಸ್ಟೋನ್ ಗೋಸ್ಕರ ಎರಡು ಲೆನ್ಸ್ ಕೂಡ ಇದೆ. ಈ ಒಂದು ಪ್ರಾಜೆಕ್ಟ್ ನ ಜಸ್ಟ್ ನೀವು ಮನೆಗೆ ತಗೊಂಡು ಹೋಗಿ ಆನ್ ಮಾಡಿದ್ರೆ ಸಾಕು, ಇದಕ್ಕೆ ಎಷ್ಟು ಬೇಕೋ ಅಷ್ಟು ಕ್ಲಾರಿಟಿನ ಇದಾಗಿ ಅಡ್ಜಸ್ಟ್ ಮಾಡ್ಕೊಂಡ್ಬಿಡುತ್ತೆ. ಯಾಕಂದ್ರೆ ಕಂಪ್ಲೀಟ್ ಆಗಿ ಆಟೋಮೆಟಿಕ್ಸ್ ಇಂದ ವರ್ಕ್ ಆಗುತ್ತೆ. ಮೇಲ್ಗಡೆ ಗಮನಿಸೋದಾದ್ರೆ ಟಾಪ್ ಟ್ರೋ ಬ್ರ್ಯಾಂಡಿಂಗ್ ನ ಲೋಗೋ ಕೂಡ ಕಾಣಿಸುತ್ತೆ. ಅದ್ರ ಕೆಳಗಡೆ ಒಂದು ಬಟನ್ಸ್ ಇದೆ. ಅಂದ್ರೆ ಡೆಡಿಕೇಟೆಡ್ 1 ಬಟನ್ಸ್ ಮಾತ್ರ ಇದೆ. ಯಾಕಂದ್ರೆ ಕಂಪ್ಲೀಟ್ ಆಗಿ ಆಟೋಮೆಟಿಕ್ಸ್ ಇಂದ ಇದಾಗಿ ಅಡ್ಜಸ್ಟ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ತರ ಡೆಡಿಕೇಟೆಡ್ ಎಕ್ಸ್ಟ್ರಾ ಬಟನ್ಸ್ ಇಲ್ಲ, ಒಂದೇ ಒಂದು ಬಟನ್ಸ್ ಇದೆ. ಇನ್ನು ಪ್ರೊಜೆಕ್ಟರ್ ನ
ಸೊ ಬ್ಯಾಕ್ ಸೈಡ್ನಲ್ಲಿ ಗಮನಿಸೋದಾದರೆ ಕೆಲವೊಂದಷ್ಟು ಫೋರ್ಸ್ಗಳನ್ನು ಕೊಟ್ಟಿದ್ದಾರೆ. ಸೊ ಮೊದಲಿಗೆ ಗಮನಿಸೋದಾದರೆ ಇದರಲ್ಲಿ ಎರಡೆರಡು HDMI ಕೂಡ ಇದೆ. ಎರಡೆರಡು HDMI ಕೂಡ ನಿಮಗೆ ARC ಕೂಡ ಸಪೋರ್ಟ್ ಮಾಡುತ್ತೆ. ಅಥವಾ ನೀವೇನಾದರೂ ನಿಮ್ಮ ಮನೆಯಲ್ಲಿ DTH ಕನೆಕ್ಷನ್ ಏನಾದರೂ ಮಾಡ್ತೀನಿ ಅಂತಂದರೆ ನಿಮ್ದು ಏನಾದರೂ ಸನ್ ಡೈರೆಕ್ಟ್ ಆಗಲಿ ಟಾಟಾ ಸ್ಕೈ ಆಗಲಿ ಈ ಥರ ಏನಾದರೂ ರಿಸೀವರ್ನು ಕೂಡ ಕನೆಕ್ಟ್ ಮಾಡಿಕೊಂಡು ನೀವು ಟಿವಿಯಲ್ಲೆಲ್ಲ ಏನೇನೆಲ್ಲ ನೋಡ್ತಿರಲ್ಲ ಚಾನಲ್ಸ್ಗಳು ಅದಷ್ಟು ಕೂಡ ಇದಕ್ಕೆ ಕನೆಕ್ಟ್ ಮಾಡಿಕೊಂಡು ಕೂಡ ನೋಡ್ಕೋಬಹುದು. ಹಾಗೆ ಗಮನಿಸೋದಾದರೆ ಇದರಲ್ಲಿ ಎರಡೆರಡು USB ಆಪ್ಷನ್ಸ್ ಕೂಡ ಇದೆ. ನಿಮ್ಮ ಹತ್ರ ಪೆನ್ ಡ್ರೈವ್ ಏನಾದ್ರು ಇದ್ರೆ ಪೆನ್ ಡ್ರೈವ್ನ ಹಾಕ್ಬಿಟ್ಟು ಕೂಡ ನೀವು ಮೂವಿ ಆಗಿರಲಿ ಸೊ ನಿಮ್ಮ ಏನಾದ್ರು ಫೋಟೋಗಳಾಗಿರಲಿ ಈ ಥರ ಕೂಡ ನೋಡ್ಕೊಳ್ಬಹುದು. ಹಾಗೆ ಒಂದು 3.5mm ಒಂದು ಆಡಿಯೋ ಜಾಕ್ ಕೂಡ ಕಾಣಿಸುತ್ತೆ. ಅದರ ಕೆಳಗಡೆ ನಿಮಗೆ ಒಂದು IR ರಿಸೀವರ್ ಕೂಡ ಇರುವಂತದ್ದು. ಇನ್ನು ಕೆಳಗಡೆ ಬಂದ್ರೆ ಈ ಪವರ್ ಕನೆಕ್ಟ್ ಮಾಡೋಕೆ ಒಂದು ಸಾಕೆಟ್ ಕೂಡ ಇಲ್ಲಿ ಕಾಣಿಸುತ್ತೆ. ಇದರ ಅಡ್ವಾಂಟೇಜ್ ಆಪ್ಷನ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಎರಡೆರಡು ವೆಂಟಿಲೇಷನ್ ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ಹೀಟ್ ವೆಂಟಿಲೇಷನ್ ಮತ್ತೆ ಕೂಲ್ ವೆಂಟಿಲೇಷನ್ ಕೂಡ ಎರಡೆರಡು ಕೊಟ್ಟಿರುವಂತದ್ದು. ಅಂದ್ರೆ ಅಷ್ಟು ಬೇಗ ನಿಮಗೆ ಪ್ರೊಜೆಕ್ಟರ್ ಹೀಟಿಂಗ್ ಇಶ್ಯೂ ಆಗಲ್ಲ ಅಂತ ಹೇಳ್ಬೋದು. ಈಗ ಸಾಮಾನ್ಯವಾಗಿ ಬೇರೆ ಪ್ರೊಜೆಕ್ಟರ್ ಗಮನಿಸೋದಾದ್ರೆ ನೀವು 2 ಅವರ್ 3 ಅವರ್ ಏನಾದರೂ ನೀವು ರನ್ ಮಾಡಿದ್ರೆ ತುಂಬಾನೇ ಹೀಟ್ ಆಗುತ್ತೆ. ಬಟ್ ಆ ಸಮಸ್ಯೆ ಇದರಲ್ಲಿ ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಇದರಲ್ಲಿ ಎರಡೆರಡು ಅಂದ್ರೆ ಹೀಟ್ ವೆಂಟಿಲೇಷನ್ ಪ್ಲಸ್ ನಿಮಗೆ ಕೂಲ್ ವೆಂಟಿಲೇಷನ್ ಕೊಟ್ಟಿರೋದ್ರಿಂದ. ಸೊ ಇನ್ನು ಇದರಲ್ಲಿ ಯಾವುದೇ ತರಹದ ಏರ್ ಫಿಲ್ಟರ್ ಇಲ್ಲ. ಯಾಕಂದ್ರೆ ಇದು 5.2 ಆಪ್ಟಿಕಲ್ ಸೀಲ್ಡ್ ಇಂಜಿನ್ ಅಂದ್ರೆ ಒಂಥರ ಡೆಸ್ಟ್ ಪ್ರೂಫ್ ಅಂತ ಹೇಳ್ಬೋದು. ನೀವು ಇದಕ್ಕೆ ಮೇಂಟೆನೆನ್ಸ್ ಮಾಡಬೇಕಾಗಿಲ್ಲ. ಅಂತಂದ್ರೆ ಸುಮಾರು ನೀವು ಬೇರೆ ಪ್ರೊಜೆಕ್ಟರ್ ಏನಾಗ್ತಿತ್ತಪ್ಪ ಅಂತಂದ್ರೆ 20 ದಿನ ಅಥವಾ 1 ತಿಂಗಳಿಗೆ ಒಂದ್ಸಲ ನೀವು ಫಿಲ್ಟರ್ ಕ್ಯಾಪ್ ನ ಓಪನ್ ಮಾಡ್ಕೊಂಡು ಅದನ್ನು ಕ್ಲೀನ್ ಮಾಡಿ ಹಾಕಬೇಕಾಗ್ತಿತ್ತು. ಬಟ್ ಇದರಲ್ಲಿ ಯಾವುದೇ ತರಹದ ಫಿಲ್ಟರ್ ಕ್ಯಾಪ್ ಇರಲ್ಲ. ಯಾಕಂತ ಇದು ಕಂಪ್ಲೀಟ್ಲಿ ಸೀಲ್ಡ್ ಇಂಜಿನ್ ಇಡಿರೋದ್ರಿಂದ ನಿಮಗೆ ಡೆಸ್ಟ್ ಸಮಸ್ಯೆ ಇಲ್ಲ ಅಂತಾನೆ ಹೇಳ್ಬೋದು. ಹಾಗೇನು ಪ್ರಾಜೆಕ್ಟ್ ನ ಕೆಳಗಡೆ ಬಂದ್ರೆ ಗಮನಿಸಬಹುದು ನೀವೇನಾದ್ರೂ ಇದನ್ನ ಹೈಟ್ ಅಡ್ಜಸ್ಟ್ಮೆಂಟ್ ಮಾಡೋಕೆ ಒಂದು ಸ್ಕ್ರೂ ಕೂಡ ಕೊಟ್ಟಿದ್ದಾರೆ. ಸೊ ಗಮನಿಸಬಹುದು ನೀವೇನಾದ್ರೂ ಟೇಬಲ್ ಮೇಲೆ ಇಡ್ತೀನಿ ಅಂತಂದ್ರೆ ಟೇಬಲ್ ಮೇಲೆ ನೀವು ಹೈಟ್ ಕೂಡ ಮಾಡ್ಕೋಬಹುದು ಈ ಒಂದು ಸ್ಕ್ರೂ ಇಂದ. ಸೊ ಅಥವಾ ನೀವೇನಾದ್ರೂ ಸೀಲಿಂಗ್ ಮೌಂಟ್ ಮಾಡ್ತೀನಿ ಅಂತಂದ್ರೆ ನಿಮಗೆ 4 ಕಡೆ ಸೀಲಿಂಗ್ ಮೌಂಟ್ ಮಾಡೋಕೆ ನಿಮಗೆ ಆಪ್ಷನ್ಸ್ ಕೂಡ ಇದೆ. ಈ ಆಪ್ಷನ್ ಮೂಲಕ ನೀವು ಇದನ್ನ ಸೀಲಿಂಗ್ ಮೌಂಟ್ ಕೂಡ ಮಾಡ್ಕೊಳ್ಬಹುದು. ಈ ಒಂದು ಪ್ರಾಜೆಕ್ಟ್ನ ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡೋದಾದ್ರೆ 3GB RAM ಮತ್ತು 32GB ಇನ್ಬಿಲ್ಟ್ ಸ್ಟೋರೇಜ್ ಕೂಡ ಬರುತ್ತೆ. ಅಷ್ಟೇ ಅಲ್ಲ Android 12 ಕೂಡ ಸಪೋರ್ಟ್ ಮಾಡುತ್ತೆ. ಈ ಒಂದು ಪ್ರೈಸ್ ರೇಂಜ್ಗೆ ಲಿಟ್ರಲಿ ಬೆಂಕಿ ಆಪ್ಷನ್ ಅಂತ ಹೇಳ್ಬೋದು. ಹೌದು, ಈಗ ಸಾಮಾನ್ಯವಾಗಿ ನೀವು 1GB 2GB RAM ನ ನೋಡಿರ್ತೀರಾ. ಯಾವುದೇ ಒಂದು ಪ್ರಾಜೆಕ್ಟ್ನ ಗಮನಿಸ್ಕೊಳ್ಳಿ, ಈ ಒಂದು ಬ್ರ್ಯಾಂಡಿಂಗ್ ಅಲ್ಲಿ ಬಿಟ್ಟು ಬೇರೆ ಬ್ರ್ಯಾಂಡಿಂಗ್ ಅಲ್ಲಿ ನೀವು 25-30K ವರೆಗೂ ನೀವು ಪ್ರಾಜೆಕ್ಟ್ನ ತಗೊಂಡ್ರು ಕೂಡ ನಿಮಗೆ 1GB ಅಥವಾ 2GB RAM ಸಿಗುತ್ತೆ. ಬಟ್ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ನಿಮಗೆ 3GB RAM 32GB ಇನ್ಬಿಲ್ಟ್ ಸ್ಟೋರೇಜ್ ನೊಂದಿಗೆ Android 12 ಕೂಡ ಸಪೋರ್ಟ್ ಮಾಡುತ್ತೆ. ಈ ಲಿಟ್ರಲಿ ಬೇರೆ ಒಂದು ಪ್ರಾಜೆಕ್ಟ್ನ ಗಮನಿಸಿದ್ರೆ Android 9 Android 11 ಜಾಸ್ತಿ ಪ್ರಾಜೆಕ್ಟ್ ಇರುತ್ತೆ. ಬಟ್ ಇದರಲ್ಲಿ Android 12 ಸಪೋರ್ಟ್ ಮಾಡೋದ್ರಿಂದ ನಿಮಗೆ 700+ ನೀವು OTT ಪ್ಲಾಟ್ಫಾರ್ಮ್ಗಳನ್ನು ಕೂಡ ಇದರಲ್ಲಿ ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ಅಷ್ಟೇ ಅಲ್ಲ 3GB RAM ಇರೋದ್ರಿಂದ ನಿಮಗೆ ತುಂಬಾನೇ ಫಾಸ್ಟ್ ಆಗಿ ವರ್ಕ್ ಆಗುವಂತ ಒಂದು ಆಪ್ಷನ್ ಈ ಒಂದು ಪ್ರಾಜೆಕ್ಟ್ ಹೊಂದಿದೆ ಅಂತ ಹೇಳ್ಬೋದು. ಇನ್ನು ಲೂಮಿನಸ್ ನ ವಿಚಾರಕ್ಕೆ ಬರೋದಾದ್ರೆ ಇದರಲ್ಲಿ 28,000 ಒಂದು ಪೀಕ್ ಲೂಮಿನಸ್ ಜೊತೆಗೆ ಬರ್ತಾ ಇದೆ. ಅಂದ್ರೆ ಇದೊಂದು ಇಂಡೋರ್ ಔಟ್ಡೋರ್ ಪ್ರಾಜೆಕ್ಟ್ ಅಂತ ಕರಿಬಹುದು. ಇಂಡೋರ್ ಔಟ್ಡೋರ್ ಪ್ರಾಜೆಕ್ಟ್ ಅಂದ್ರೆ ನೀವು ಡೇ ಲೈಟ್ ಪ್ರಾಜೆಕ್ಟ್ ಅಂತ ಕರಿಬಹುದು. ಯಾಕಂದ್ರೆ ಇದ್ರ ಲೈಟ್ ಆನ್ ಮಾಡ್ಕೊಂಡ್ರು ಕೂಡ ನಿಮಗೆ ಅಷ್ಟೊಂದು ಕ್ವಾಲಿಟಿ ಆಗಿ ಬರುವಂತ ಒಂದು ಪಿಕ್ಚರ್ ಕ್ವಾಲಿಟಿ ಬರುವಂತ ಒಂದು ಬ್ರೈಟ್ನೆಸ್ ಕ್ಯಾಟಗರಿ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಸೊ ನಾನು ಈಗ ಫಾರ್ ಎಕ್ಸಾಂಪಲ್ ಏನಾದ್ರು ಒಂದು 5 ವ್ಯಾಟ್ ಅಥವಾ 9 ವ್ಯಾಟ್ ಬಲ್ಬ್ ಅಲ್ಲಿ ನೀವು ನೋಡ್ತೀನಿ ಅಂದ್ರೂ ಕೂಡ ಆರಾಮಾಗಿ ಕೂಡ ನೋಡ್ಕೋಬಹುದು. ಲೈಟ್ ಏನಾದ್ರು ಆಫ್ ಮಾಡ್ಕೊಂಡು ಏನಾದ್ರು ನೋಡ್ತೀನಿ ಅಂತಂದ್ರೆ ಒಂದು ಮಲ್ಟಿಪ್ಲೆಕ್ಸ್ ಥಿಯೇಟರ್ ತರ ನಿಮಗೆ ಒಂದು ಕ್ವಾಲಿಟಿ ಇದು ನಿಮಗೆ ಬಿಡುಗಡೆ ಕೂಡ ಮಾಡುತ್ತೆ. ಇನ್ನು ಇದರಲ್ಲಿ 28,000 ಲೂಮಿನಸ್ ಜೊತೆಗೆ ನಿಮಗೆ 20,000:1 ಕಾಂಟ್ರಾಸ್ಟ್ ರೇಷಿಯೋ ಕೂಡ ಬರೋದ್ರಿಂದ ನಿಮಗೆ ಬ್ಲರ್ ಫ್ರೀ ಎಕ್ಸ್ಪೀರಿಯನ್ಸ್ ಅಂದ್ರೆ ಎಲ್ಲೂ ಕೂಡ ನಿಮಗೆ ಒಂಚೂರು ಬ್ಲರ್ ಅನ್ನೋದೇ ಕಾಣಿಸಲ್ಲ. ಅಷ್ಟೊಂದು ಕ್ಲಾರಿಟಿ ಇಮೇಜ್ ಕೂಡ ಇದು ಪ್ರೊಡಕ್ಷನ್ ಕೂಡ ಮಾಡುತ್ತೆ. ಅಷ್ಟೇ ಅಲ್ಲ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ನಿಮಗೆ LTPS ಪ್ಲಸ್ ವೈಡ್ ಆಂಗಲ್ ಸಿನಿಮಾಸ್ಕೋಪಿಕ್ ಲೆನ್ಸ್ ನ ಬಳಸಿರೋದ್ರಿಂದ ಒಂದೊಂದು ಕಲರು ಕೂಡ ಇನ್ ಡೆಪ್ತ್ ಆಗಿ ಒಂಥರ ನ್ಯಾಚುರಲ್ ಕಲರ್ ಅಲ್ಲಿ ನಿಮಗೆ ವಿಡಿಯೋ ಕ್ಯಾಪ್ಚರ್ ಕೂಡ ಈ ಒಂದು ಪ್ರಾಜೆಕ್ಟ್ ಮಾಡುತ್ತೆ. ಪ್ರಾಜೆಕ್ಟ್ ನ ಲ್ಯಾಂಪ್ ಅವರ್ಸ್ ಬಗ್ಗೆ ಮಾತಾಡೋದಾದ್ರೆ 50,000 ಅವರ್ಸ್ ಲ್ಯಾಂಪ್ ಅವರ್ಸ್ ನ ಕೊಟ್ಟಿದ್ದಾರೆ. ಲಿಟ್ರಲಿ ಕ್ರೇಜಿ ವಿಷಯ ಅಂತ ಹೇಳ್ಬೋದು. ಹೌದು, ನೀವೇನಾದ್ರೂ ಒಂದು ಡೈಲಿ 8 ಅವರ್ಸ್ ನೋಡ್ತೀನಿ ಅಂದ್ರೂ ಕೂಡ ಮಲ್ಟಿಫೈ ಮಾಡ್ಕೊಂಡು 50,000 ಅವರ್ಸ್ ನಿಮಗೆ ಕಂಪ್ಲೀಟ್ ಯಾವಾಗ ಆಗುತ್ತೆ ಅಂತ ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ನಿಮ್ಗೆ ಆರಾಮಾಗಿ 8ರಿಂದ 10 ವರ್ಷಗಳ ಕಾಲ ಅಷ್ಟು ನಿಮಗೆ ಲ್ಯಾಂಪ್ ಅವರ್ಸ್ ಬರುತ್ತೆ. ಇದು ಮುಗಿದು ಹೋದ್ಮೇಲೂ ನಿಮಗೆ ಲ್ಯಾಂಪ್ ಏನಾದ್ರೂ ಹೊಸ ತಗೊಳ್ತೀನಿ ಅಂದ್ರೆ 3,500 ರೂಪಾಯಿ ಕೊಟ್ಟರೆ ಮತ್ತೆ ಹೊಸ ಲ್ಯಾಂಪ್ ಕೂಡ ಇದರಲ್ಲಿ ಸಿಗುತ್ತೆ. ಪ್ರಾಜೆಕ್ಟ್ ನ ಪಿಕ್ಚರ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ 1080 ರೆಸಲ್ಯೂಷನ್ ಹೊಂದಿದೆ ಮತ್ತೆ ಪಕ್ಕಾ 4K ವಿಡಿಯೋನ ಕೂಡ ಸಪೋರ್ಟ್ ಕೂಡ ಮಾಡುತ್ತೆ. ಹೌದು, ನೀವು ಈಗ ಅಮೆಜಾನ್ ಫ್ಲಿಪ್ಕಾರ್ಟ್ ಅಲ್ಲಿ ಚೆಕ್ ಮಾಡ್ಕೊಂಡ್ರೆ 2,000 3,000 4,000 ಪ್ರಾಜೆಕ್ಟ್ರು ಕೂಡ ನಿಮಗೆ 4K ಸಪೋರ್ಟ್ ಅಂತ ಕೊಡ್ತಾರೆ. ಲಿಟ್ರಲಿ ಅದಂತೂ ಫೇಕ್ ಇರುತ್ತೆ. ಬಟ್ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ನಿಮಗೆ ಟ್ರೂ 4K ಕೂಡ ಸಪೋರ್ಟ್ ಮಾಡುತ್ತೆ. ಅಷ್ಟೇ ಅಲ್ಲ ಇದರಲ್ಲಿ HDR10 ಮತ್ತೆ HLG ಕೂಡ ಸಪೋರ್ಟ್ ಮಾಡೋದ್ರಿಂದ ಪಿಕ್ಚರ್ ಕ್ವಾಲಿಟಿ ಮಾತ್ರ ಮಾತಾಡೋಂಗಿಲ್ಲ, ಆ ಥರ ಒಂದು ಕ್ವಾಲಿಟಿ ಬರುತ್ತೆ ಅಂತ ಹೇಳ್ಬೋದು. ಇನ್ನು ಕಲರ್ನ ವಿಷಯಕ್ಕೆ ಬರೋದಾದ್ರೆ 1.5 ಕಲರ್ ಬಿಲಿಯನ್ ಪ್ಲಸ್ ಕಲರ್ ಪ್ರೊಡಕ್ಷನ್ ಮಾಡುತ್ತೆ. ಸೊ ಬೇರೆ ಒಂದು ಪ್ರಾಜೆಕ್ಟರ್ ನಾನು ಇಷ್ಟು ದಿವಸ ಏನು ತೋರಿಸಿದ್ದೀನಿ ಅದು 1 ಮಿಲಿಯನ್ ಪ್ಲಸ್ ಕಲರ್ ಪ್ರೊಡಕ್ಷನ್ ಮಾಡ್ತಿತ್ತು. ಬಟ್ ಈ ಒಂದು ಪ್ರಾಜೆಕ್ಟರ್ ಏನಪ್ಪಾ ಅಂದ್ರೆ ಲೆಜೆಂಡ್ ಪ್ರೋ ಪ್ಲಸ್ ಇದು. ಸೊ 1.5 ಬಿಲಿಯನ್ ಪ್ಲಸ್ ಕಲರ್ ಪ್ರೊಡಕ್ಷನ್ ಮಾಡೋದ್ರಿಂದ ಒಂದೊಂದು ಕಲರು ಕೂಡ ತುಂಬಾನೇ ಅದ್ಭುತವಾದ ಒಂದು ಕ್ವಾಲಿಟಿಯಲ್ಲಿ ಕಾಣಿಸುತ್ತೆ ಹೇಳ್ಬೋದು. ಇನ್ನು ಈ ಒಂದು ಪ್ರಾಜೆಕ್ಟ್ ನಲ್ಲಿ 28,000 ಲೂಮಿನಸ್ ಮತ್ತೆ 20,000:1 ಕಾಂಟ್ರಾಸ್ಟ್ ರೇಷಿಯೋ ಕೂಡ ಇರೋದ್ರಿಂದ ಇನ್ನು ಕೆಲವೊಂದಷ್ಟು ನೀವೇನಾದ್ರೂ ಒಂದು 10,000 15,000 8,000 ಪ್ರೊಜೆಕ್ಟರ್ ಗಮನಿಸೋದಾದ್ರೆ ಸೊ ಡೇ ಹೊತ್ತಲ್ಲಿ ಇರುವಂತ ಪಿಕ್ಚರ್ ಕ್ವಾಲಿಟಿ ಅಂದ್ರೆ ಈಗ ಒಂದು ಫಿಲಿಂ ನಿಮಗೆ ನಡೀತಾ ಇರುತ್ತೆ. ಸೊ ಅದು ನೈಟ್ ಅಲ್ಲಿ ನಿಮಗೆ ಕ್ಯಾಪ್ಚರ್ ಆಗಿರುವಂತ ವಿಡಿಯೋ ಇದ್ರೆ ನಿಮಗೆ ಏನೂ ಕೂಡ ಕಾಣಿಸಲ್ಲ. ಬಟ್ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ನಿಮಗೆ LTPS ಪ್ಲಸ್ ವೈಡ್ ಆಂಗಲ್ ಸಿನಿಮಾಸ್ಕೋಪಿಕ್ ಲೆನ್ಸ್ ನ ಬಳಸಿರೋದ್ರಿಂದ
ಪ್ಲಸ್ ನಿಮಗೆ ಇದರಲ್ಲಿ 20,000:1 ಕಾಂಟ್ರಾಸ್ಟ್ ರೇಷಿಯೋ 28,000 ಲೂಮಿನೆನ್ಸ್ ಇರೋದ್ರಿಂದ ನಿಮಗೆ ನೈಟಲ್ಲಿ ಶೂಟ್ ಆಗಿರುವಂಥ ಮೂವಿ ಕೂಡ ಒಂದೊಂದು ಸೀನ್ಸ್ ಕೂಡ ತುಂಬಾ ಅದ್ಭುತವಾದ ಕ್ವಾಲಿಟಿಯಲ್ಲಿ ಬರುತ್ತೆ ಅಂತಲೇ ಹೇಳ್ಬೋದು. ಇದು ಪ್ರಾಜೆಕ್ಟ್ನ ಇನ್ನೊಂದು ಅಡ್ವಾಂಟೇಜ್ ಆಪ್ಷನ್ ಏನಪ್ಪ ಅಂತಂದರೆ, ನೀವು ಯಾವುದೇ ರೀತಿಗೆ ಎಕ್ಸ್ಟ್ರಾ ಡಿವೈಸ್ ಕನೆಕ್ಟ್ ಮಾಡಿಲ್ಲ ಅಂದರೂ ಕೂಡ ನೀವು ಯೂಟ್ಯೂಬಲ್ಲಿ ನೀವು ವಿಡಿಯೋನಾದ್ರು ರೆಸಲ್ಯೂಷನ್ ಚೆಕ್ ಮಾಡಿದ್ರೆ 2160 ಅಂದರೆ ಎಕ್ಸಾಕ್ಟ್ 4K ಅಂದರೆ ಯೂಟ್ಯೂಬ್ ನೇಟಿವ್ 4K ಸಪೋರ್ಟ್ ಮಾಡುವಂಥ ಒಂದು 4K ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ನೀವು ಬೇರೆ ಪ್ರಾಜೆಕ್ಟ್ನ ಟ್ರೈ ಮಾಡ್ಕೊಳ್ಳಿ, ನೀವು ಯಾವುದೇ ಥರ ಎಕ್ಸ್ಟ್ರಾ ಡಿವೈಸ್ನ ಕನೆಕ್ಟ್ ಮಾಡಿಲ್ಲ ಅಂತಂದರೆ ನಿಮ್ಗೆ ಯಾವುದೇ ಯೂಟ್ಯೂಬ್ ಓಪನ್ ಮಾಡಿದ್ರು ಕೂಡ 1080 ಪಿಕ್ಸೆಲ್ಸ್ವರೆಗೂ ಸಪೋರ್ಟ್ ಮಾಡುತ್ತೆ. ಬಟ್ ಇದರಲ್ಲಿ ಯಾವುದೇ ಡಿವೈಸ್ನ ನೀವು ಕನೆಕ್ಟ್ ಮಾಡಿಲ್ಲ ಅಂದರೂ ಕೂಡ ನಿಮಗೆ 2160 ಪಿಕ್ಸೆಲ್ಸ್ವರೆಗೂ ಕೂಡ ಅಂದರೆ ಎಕ್ಸಾಕ್ಟ್ 4K ಕೂಡ ಇದು ನಿಮಗೆ ಸಪೋರ್ಟ್ ಮಾಡುತ್ತೆ. ಈ ಒಂದು ಪ್ರಾಜೆಕ್ಟ್ನ ಸ್ಪೀಕರ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 10 ವ್ಯಾಟ್ನ ಅಂದರೆ 10 ವ್ಯಾಟ್ನ ಒಂದು ಹೈ-ಫೈ ಸ್ಪೀಕರ್ ಕೂಡ ಇದೆ. ಒಂದು ಲೆವೆಲ್ಗೆ ಮಾತ್ರ ಕ್ರೇಜಿ ಸ್ಪೀಕರ್ ಅಂತ ಹೇಳ್ಬೋದು. ನೀವೇನಾದರೂ ಇದಕ್ಕೆ ಎಕ್ಸ್ಟ್ರಾ ಏನಾದರೂ ಸ್ಪೀಕರ್ ಏನಾದರೂ ಕನೆಕ್ಟ್ ಮಾಡಿಲ್ಲ ಅಂತಂದ್ರೆ ಸೊ ಇದರಲ್ಲಿರುವಂಥ ಸ್ಪೀಕರ್ ಮಾತ್ರ ತುಂಬಾನೇ ಅಮೇಜಿಂಗ್ ಕ್ವಾಲಿಟಿಯಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ನೀವೇನಾದರೂ ಎಕ್ಸ್ಟ್ರಾ ಏನಾದರೂ ಸ್ಪೀಕರ್ ಏನಾದರೂ ಕನೆಕ್ಟ್ ಮಾಡ್ಕೊಳ್ತೀನಿ ಅಂತಂದರೆ ಇದು ಆಂಡ್ರಾಯ್ಡ್ ಪ್ರಾಜೆಕ್ಟ್ ಆಗಿರೋದ್ರಿಂದ ಇದರಲ್ಲಿ ನಿಮಗೆ 5.2 ಬ್ಲೂಟೂತ್ ಆಪ್ಷನ್ಸ್ ಕೂಡ ಇದೆ. ಸೊ ಇದರಿಂದ ನೀವು ವೈರ್ಲೆಸ್ ಮುಖಾಂತರ ಎಕ್ಸ್ಟ್ರಾ ಯಾವ್ದಾದ್ರು ಸ್ಪೀಕರ್ ಬೇಕು ಅಂತಂದರೆ ಸ್ಪೀಕರ್ ಕೂಡ ಕನೆಕ್ಟ್ ಮಾಡ್ಕೋಬಹುದು. ಅಷ್ಟೇ ಅಲ್ಲ, ಇದರಲ್ಲಿ ಡಾಲ್ಬಿ ಆಡಿಯೋ, ಡಾಲ್ಬಿ ಡಿಜಿಟಲ್ ಪ್ಲಸ್ PCM ಆಡಿಯೋ, ಅಷ್ಟೇ ಅಲ್ಲ HDMI ARC ಕೂಡ ಸಪೋರ್ಟ್ ಮಾಡುತ್ತೆ. ಸೊ ಯಾವುದೇ ಒಂದು ಆಪ್ಷನ್ ಮೂಲಕ ನೀವು ಸೌಂಡ್ಗಳನ್ನು ಕೂಡ ಕನೆಕ್ಟ್ ಕೂಡ ಮಾಡ್ಕೊಳ್ಬಹುದು. ಹಾಗೆ ಇದರಲ್ಲಿ ವೈಫೈ ಕನೆಕ್ಷನ್ ಆಪ್ಷನ್ಸ್ ಕೂಡ ಇದೆ. 2.4G ಕೂಡ ಸಪೋರ್ಟ್ ಮಾಡುತ್ತೆ, ಹಾಗೆ 5G ಕೂಡ ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್ ಏನಾದ್ರು 6G ಬಂದರೆ 6G ಕೂಡ ಸಪೋರ್ಟ್ ಮಾಡುವಂಥ ಒಂದು ಅಪ್ಗ್ರೇಡ್ ಮಾಡೆಲ್ ಅಂತ ಹೇಳ್ಬೋದು. ಅಂದರೆ ನಿಮ್ಮ ಮನೇಲಿ ಏನಾದರೂ ವೈಫೈ ಕನೆಕ್ಷನ್ ಇದ್ರೆ, ಅಂದರೆ ರೋಟರ್ ಕನೆಕ್ಷನ್ ಏನಾದ್ರು ಇದ್ರೆ ಅಥವಾ ಫೈಬರ್ ಕನೆಕ್ಷನ್ ಇದ್ರೆ ಅಥವಾ ಅದೆರಡೂ ಇಲ್ಲ ಅಂತಂದ್ರೂ ಕೂಡ ನಿಮ್ಮ ಮೊಬೈಲ್ನ ಹಾಟ್ಸ್ಪಾಟ್ ಆನ್ ಮಾಡಿಬಿಟ್ಟು ಕೂಡ ಇದಕ್ಕೆ ವೈಫೈ ಕನೆಕ್ಷನ್ ಮಾಡ್ಕೊಂಡು ಅಂದರೆ ವೈರ್ಲೆಸ್ ವೈಫೈ ಕನೆಕ್ಷನ್ ಮಾಡಿಕೊಂಡು ಇದರಲ್ಲಿರುವಂಥ OTT ಪ್ಲಾಟ್ಫಾರ್ಮ್ಗಳನ್ನು ಕೂಡ ನೀವು ನೋಡ್ಕೊಳ್ಬೋದು. ಹಾಗೆ ಈ ಒಂದು ಪ್ರಾಜೆಕ್ಟ್ನ ಈಗ ಪ್ರಾಕ್ಟಿಕಲ್ ಆಗಿ ಯಾವ ರೀತಿಯೆಲ್ಲ ಯೂಸ್ ಆಗುತ್ತೆ, ಇದರಲ್ಲಿರುವಂಥ ಸೆಟ್ಟಿಂಗ್ಸ್ಗಳು ಯಾವ ಥರ ಬರುತ್ತೆ, ಪಿಕ್ಚರ್ ಕ್ವಾಲಿಟಿ ಯಾವ ಥರ ಬರುತ್ತೆ ಅನ್ನೋದನ್ನ ಇವಾಗ ಒಂದೊಂದಾಗಿ ತಿಳ್ಕೊಂಬರೋಣ. ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸೋಕ್ಕೋಸ್ಕರ ನಾನು ಇವಾಗ ಪ್ರಾಜೆಕ್ಟ್ನ ಈ ರೀತಿಯಾಗಿ ಸೆಟ್ ಕೂಡ ಮಾಡ್ಕೊಂಡಿದ್ದೀನಿ. ಹಾಗೆ ಜಸ್ಟ್ ಆನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಒಂದು ಎಂಟರ್ಪ್ರೈಸ್ ಬರುತ್ತೆ. ಸೊ ಗಮನಿಸಬಹುದು, ನಾನು ಇದನ್ನ ಈಗ 120 ಇಂಚಸ್ ಅಲ್ಲಿ ಸ್ಕ್ರೀನ್ ಕೂಡ ಪ್ಲೇ ಮಾಡಿದ್ದೀನಿ. ಗಮನಿಸಬಹುದು, ಇದನ್ನ ನೀವು ಮ್ಯಾಕ್ಸಿಮಮ್ ಆಗಿ 300 ಇಂಚಸ್ ವರೆಗೂ ಕೂಡ ದೊಡ್ಡದಾಗಿ ಮಾಡ್ಕೋಬಹುದು. ಅಂದ್ರೆ ನಿಮಗೆ ಎಷ್ಟು ಇಂಚಸ್ ಬೇಕೋ ಅಷ್ಟು ಇಂಚಸ್ ಆಗಿ ಚಿಕ್ಕದಾಗಿ ಕೂಡ ಮಾಡ್ಕೋಬಹುದು. ಎಷ್ಟು ಇಂಚಸ್ ನಿಮಗೆ ದೊಡ್ಡದಾಗಿ ಬೇಕು ಅಂದ್ರೆ ಪ್ರಾಜೆಕ್ಟ್ನ ನೀವು ಏನು ಪ್ರೊಜೆಕ್ಟರ್ ಮಾಡ್ತಿರಲ್ಲ, ಸೊ ಅದನ್ನ ಹಿಂದ್ಗಡೆ ತಗೊಂಡು ಹೋಗ್ತಿದ್ದಂಗೆ ಅಂದ್ರೆ ಜಾಸ್ತಿ ಡಿಸ್ಟೆನ್ಸ್ ಇದ್ದಾಗ ನಿಮಗೆ ಪ್ರೊಜೆಕ್ಟರ್ ಸ್ಕ್ರೀನ್ ದೊಡ್ಡದಾಗ್ತಾ ಹೋಗುತ್ತೆ. ಅದೇ ಹತ್ತಿರದಲ್ಲಿ ತಂದ್ರೆ ನಿಮಗೆ ಪ್ರೊಜೆಕ್ಟರ್ ಸ್ಕ್ರೀನ್ ಚಿಕ್ಕದಾಗ್ತಾ ಹೋಗುತ್ತೆ. ಸೊ ಗಮನಿಸಬಹುದು, ನಾನು ಇವಾಗ 120 ಇಂಚಸ್ ಅಲ್ಲಿ ಸ್ಕ್ರೀನ್ ಕೂಡ ಪ್ಲೇ ಮಾಡಿರೋದ್ರಿಂದ ಮ್ಯಾಕ್ಸಿಮಮ್ ನಾನು ಒಂದು 8 ರಿಂದ 9 ಅಡಿಗಳಷ್ಟು ದೂರದಲ್ಲಿ ಪ್ರಾಜೆಕ್ಟ್ನ ಇಟ್ಕೊಂಡಿದ್ದೀನಿ. ನಿಮಗೆ ಈ ರೀತಿಯಾಗಿ ಕ್ಲಾರಿಟಿ ಕಾಣಿಸುತ್ತೆ. ಸೊ ಇನ್ನು ನೀವು ಪ್ರಾಜೆಕ್ಟ್ನ ಜಸ್ಟ್ ಆನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಎಂಟರ್ಪ್ರೈಸ್ ಬರುತ್ತೆ. ಸೊ ಗಮನಿಸಬಹುದು, ಹೋಮು, ಆ್ಯಪ್ಸು, ವಿಡಿಯೋ, ಮ್ಯೂಸಿಕ್ ಸೆಟ್ಟಿಂಗ್ ಮೇಲ್ಗಡೆ ಗಮನಿಸಬಹುದು. ಇಲ್ಲಿ ಹೋಮ್, ಆ್ಯಪ್ಸ್, ವಿಡಿಯೋ, ಮ್ಯೂಸಿಕ್ ಸೆಟ್ಟಿಂಗ್ಸ್. ಈಗ ನಾನು ಹೋಮಲ್ಲಿ ಬಂದರೆ ನಿಮಗೆ ಆ್ಯಸ್ ಯೂಸಲ್ ಎಲ್ಲ ಪ್ರಾಜೆಕ್ಟ್ಗಳು ಬರೋ ಥರ ಇದರಲ್ಲೂ ಕೂಡ ಯೂಟ್ಯೂಬ್ ಆಗಿರಲಿ, ನೆಟ್ಫ್ಲಿಕ್ಸ್ ಆಗಿರಲಿ, ಅಮೆಜಾನ್ ಪ್ರೈಮ್ ಆಗಿರಲಿ, ಹಾಟ್ಸ್ಟಾರ್ ಆಗಲಿ, ಈ ಥರದ ಕೆಲವೊಂದಷ್ಟು OTT ಪ್ಲಾಟ್ಫಾರ್ಮ್ಗಳಿರುತ್ತೆ. ಸೊ ನೀವು ಇದನ್ನು ಇಂಟರ್ನೆಟ್ ವೈಫೈ ಕನೆಕ್ಷನ್ ಮಾಡಿಕೊಂಡು ಕೂಡ ಇವನ್ನೆಲ್ಲ ಯೂಸ್ ಕೂಡ ಮಾಡ್ಕೋಬೋದು. ಸೊ ಹಾಗೇನು ಅಪ್ಲಿಕೇಶನ್ ಸೆಟ್ಟಿಂಗ್ಸಲ್ಲಿ ಬಂದರೆ ಅಪ್ಲಿಕೇಶನ್ ಸೆಟ್ಟಿಂಗ್ಸಲ್ಲಿ ಬಂದರೆ ನಿಮಗೆ ಆ್ಯಪ್ ಸ್ಟೋರ್ ಕೂಡ ಇದೆ. ಆ್ಯಪ್ ಸ್ಟೋರ್ ಮೂಲಕ ಕೆಲವೊಂದಷ್ಟು ನೀವು ಬೇರೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ತೀನಿ ಅಂದರೆ ಮಾಡ್ಕೊಳ್ಬೋದು. ಹಾಗೆ ಬ್ಲೂಟೂತ್ ಸ್ಪೀಕರ್ ಆಪ್ಷನ್ ಕೂಡ ಇದೆ. ಹಾಗೆ ಟಿವಿ ಕ್ಯಾಸ್ಟಿಂಗ್ ಕೂಡ ಇದೆ. ಈ ಒಂದು ಪ್ರಾಜೆಕ್ಟ್ನ ನೀವು ಟಿವಿ ಕ್ಯಾಸ್ಟಿಂಗ್ ಮತ್ತು ಮಿರಾ ಕ್ಯಾಸ್ಟ್ ಮಾಡ್ಕೊಂಡ್ರೆ ಎಷ್ಟು ಫಾಸ್ಟಾಗಿ ವರ್ಕ್ ಆಗುತ್ತೆ ಅಂದರೆ 1 ಸೆಕೆಂಡು ಕೂಡ ಲ್ಯಾಗ್ ಕೂಡ ಆಗಲ್ಲ. ಆ ರೀತಿಯಾಗಿ ಮಿರಾ ಕ್ಯಾಸ್ಟ್ ಸಹ ಯೂಸ್ ಮಾಡ್ಕೋಬೋದು. ಸೊ ನೀವು ಯಾವುದೇ ಒಂದು ವೈರಿಂಗ್ ಕನೆಕ್ಟ್ ಮಾಡಲೇ ನಿಮ್ಮ ಮೊಬೈಲ್ ಮೂಲಕ ನೀವು ಮಿರಾ ಕ್ಯಾಸ್ಟ್ ಅಥವಾ ಟಿವಿ ಕ್ಯಾಸ್ಟಿಂಗ್ ಮಾಡಿಕೊಂಡು ನಿಮ್ಮ ಮೊಬೈಲಲ್ಲಿ ಏನೆಲ್ಲ ಯೂಸ್ ಮಾಡ್ತೀರಾ ಅಷ್ಟು ದೊಡ್ಡದಾಗಿ ಸ್ಕ್ರೀನಲ್ಲಿ ಬರುತ್ತೆ. ಸೊ ಇದರಿಂದ ನೀವೇನಾದರೂ ಇದನ್ನ ಬಿಸ್ನೆಸ್ ಪರ್ಪಸ್ಗಾಗಿರಲಿ ಅಥವಾ ಎಜುಕೇಷನ್ ಪರ್ಪಸ್ಗಾಗಿರಲಿ ಅಥವಾ ತೊಗೊಳಕ್ಕೆ ಹೋದರೆ ತುಂಬಾ ಯೂಸ್ ಆಗುವಂಥ 2 ಆಪ್ಷನ್ಗಳನ್ನು ಕೂಡ ನಿಮಗೆ ಇದರಲ್ಲಿ ನೀಡಿದ್ದಾರೆ ಅಂತ ಹೇಳ್ಬೋದು. ಸೊ ಇನ್ನು ಮೇಲ್ಗಡೆ ಬಂದರೆ ಇನ್ನು ಮ್ಯೂಸಿಕ್ ಸೆಟ್ಟಿಂಗ್ಸಲ್ಲಿ ಬಂದರೆ ಸೆಟ್ಟಿಂಗ್ಸಲ್ಲಿ ಗಮನಿಸಬಹುದು, ನೀವು ನೆಟ್ವರ್ಕಿಂಗ್ ಆಪ್ಷನ್ಸ್ ಇದೆ. ಈ ನೆಟ್ವರ್ಕ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ಏನಾದರೂ ಇಂಟರ್ನೆಟ್ ಆಗಿರಲಿ ಅಥವಾ ಫೈಬರ್ ಕನೆಕ್ಷನ್ ಆಗಿರಲಿ, ನೀವು ಇಂಟರ್ನೆಟ್ ಏನಾದರೂ ಇದಕ್ಕೆ ಕನೆಕ್ಟ್ ಮಾಡ್ತೀನಿ ಅಂದರೆ ಈ ಒಂದು ಆಪ್ಷನ್ ಮೂಲಕ ನೀವು ಕನೆಕ್ಟ್ ಮಾಡ್ಕೊಳ್ಬೋದು. ಸೊ ನಿಮ್ಮ ಹತ್ರ ಏನಾದರೂ ಇಂಟರ್ನೆಟ್ ಕನೆಕ್ಷನ್ ಇಲ್ಲ ಅಂತಂದರೆ ನಿಮ್ಮ ಮೊಬೈಲ್ ಹಾಟ್ಸ್ಪಾಟ್ನ ಆನ್ ಮಾಡಿಬಿಟ್ಟು ಕೂಡ ಈ ಒಂದು ಪ್ರಾಜೆಕ್ಟ್ಗೆ ನೀವು ವೈಫೈ ಕನೆಕ್ಟ್ ಮಾಡಿಬಿಟ್ಟು ಕೂಡ ಇದರಲ್ಲಿರುವಂಥ ಯೂಟ್ಯೂಬು ಅಥವಾ ಅಮೆಜಾನ್ ಪ್ರೈಮ್ ಎಲ್ಲ ನೀವು ಯೂಸ್ ಕೂಡ ಮಾಡ್ಕೋಬಹುದು. ಇನ್ನು ಹಾಗೆ ಏನು ಪ್ರೊಜೆಕ್ಟರ್ ಸೆಟ್ಟಿಂಗ್ಸ್ ಅಲ್ಲಿ ಬಂದರೆ ಪ್ರೊಜೆಕ್ಟರ್ ಸೆಟ್ಟಿಂಗ್ನ ಓಪನ್ ಮಾಡ್ತಿದ್ದಾಗೆ ನಿಮಗೆ ಈ ರೀತಿಯಾಗಿ ಕೆಲವೊಂದಷ್ಟು ಆಪ್ಷನ್ಗಳು ಬರುತ್ತೆ. ಮೊದಲಿಗೆ ನೀವೇನಾದರೂ ಇದನ್ನ ಸೀಲಿಂಗ್ ಮೌಂಟ್ ಮಾಡ್ಕೊಳ್ತೀನಿ ಅಂತಂದರೆ, ಸೊ ಸೀಲಿಂಗ್ ಮೌಂಟ್ ಮಾಡಬೇಕಾದ್ರೆ ನಿಮಗೆ ಪ್ರೊಜೆಕ್ಟರ್ ಕೂಡ ನೀವು ಉಲ್ಟಾ ಮಾಡ್ಕೊಳ್ಬೇಕಾಗುತ್ತೆ. ಅವಾಗ ನೀವು ಅದನ್ನ ಕರೆಕ್ಷನ್ ಕೂಡ ಮಾಡ್ಕೋಬಹುದು. ಸೊ ಗಮನಿಸಬಹುದು, ಈ ಒಂದು ಆಪ್ಷನ್ ಮೂಲಕ ನೀವು ಕರೆಕ್ಷನ್ ಮಾಡ್ಕೋಬಹುದು. ಹಾಗೆ ಝೂಮಿಂಗ್ ಸೆಟ್ಟಿಂಗ್ಸ್ ಕೂಡ ಇದೆ. ನಿಮಗೆ ವರ್ಟಿಕಲ್ ಝೂಮಿಂಗ್ ಬೇಕಾ, ಹಾರಿಜೆಂಟಲ್ ಬೇಕಾ, ಹೋಲ್ ಝೂಮಿಂಗ್ ಬೇಕಾ, ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ನೀವು ಝೂಮ್ ಕೂಡ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಇವಾಗ ನಾವು ಕಡಿಮೆ ಒಂದು ಸ್ಕ್ರೀನ್ ಮಾಡ್ಕೋಬೇಕು ಅಂದರೆ ಕಡಿಮೆ ಆಗಿ ನೀವು ಗಮನಿಸಬಹುದು, ಹೋಲ್ ಝೂಮಿಂಗ್ ಅಲ್ಲಿ ನೀವು ಕಡಿಮೆ ಮಾಡ್ತಾ ಹೋದ್ರೆ ಕಡಿಮೆ ಕೂಡ ನಿಮಗೆ ಸ್ಕ್ರೀನ್ ಆಗ್ತಾ ಹೋಗುತ್ತೆ. ಜಾಸ್ತಿ ಬೇಕು ಅಂತಂದ್ರೆ ಮತ್ತೆ ಅದನ್ನ ನೀವು ಇನ್ಕ್ರೀಸ್ ಕೂಡ ಮಾಡ್ಕೋಬಹುದು. ಇನ್ನು
ಆಟೋ ಫೋಕಸ್ ಮತ್ತೆ ಆಟೋ ಕೀಸ್ಟೋನ್ ವ್ಯವಸ್ಥೆ ಕೂಡ ಇದೆ. ಈ ಒಂದು ಆಟೋ ಫೋಕಸ್ ನೀವೇನಾದರೂ ಆನ್ ಮಾಡಿಕೊಂಡ್ರೆ ಈ ಪ್ರೊಜೆಕ್ಟರ್ನಲ್ಲಿ ಜಸ್ಟ್ ಆನ್ ಮಾಡಿದ್ರೆ ಸಾಕು, ಇದಕ್ಕೆ ಎಷ್ಟು ಬೇಕೋ ಅಷ್ಟು ಕ್ಲಾರಿಟಿನ ಇದಾಗಿ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಗಮನಿಸಬಹುದು, ಇಲ್ಲಾಂದ್ರೆ ನೀವು ರಿಮೋಟ್ ಮೂಲಕನೂ ಕೂಡ ಈ ಒಂದು ಪ್ರೊಜೆಕ್ಟರ್ನ ಎಲೆಕ್ಟ್ರಿಕಲ್ ಫೋಕಸ್ ಮೂಲಕ ಕೂಡ ಅಡ್ಜಸ್ಟ್ ಮಾಡ್ಕೋಬಹುದು. 2-in-1 ಆಪ್ಷನ್ ಕೂಡ ಇದರಲ್ಲಿ ಇದೆ. ಸೊ ಇನ್ನು ಕೆಳಗಡೆ ಬಂದರೆ 4 ಪಾಯಿಂಟ್ ಕೀಸ್ಟೋನ್ ಕೂಡ ಇದೆ. 4 ಪಾಯಿಂಟ್ ಕೀಸ್ಟೋನ್ ಯಾವ ಥರ ವರ್ಕ್ ಆಗುತ್ತೆ ಅಂತಂದರೆ, ಸೊ ಇದನ್ನು ನೀವು ಕಾರ್ನರ್ ಇಲ್ಲಾಂದ್ರೆ ಕಾರ್ನರ್, ಫಾರ್ ಎಕ್ಸಾಂಪಲ್ ನಿಮಗೆ ಈಗ ನೀವು ಆನ್ ಮಾಡ್ತೀರಾ, ಕಾರ್ನರ್ ಏನಾದರೂ ನಿಮಗೆ ಈ ರೀತಿಯಾಗಿ ಬರ್ತಾ ಇದೆ ಅಂದ್ಕೊಳ್ಳಿ, ಅಂದರೆ ಬ್ಯಾಲೆನ್ಸ್ ಆಗಿ ಬರ್ತಾ ಇಲ್ಲ ಅಂತಂದರೆ ಈ ಕಾರ್ನರ್ ಅಂದರೆ 4D ಕೀಸ್ಟೋನ್ ಮೂಲಕ ನೀವು ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ನೀವು ಇದನ್ನು ಕರೆಕ್ಷನ್ಸ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಆ ಕಡೆ ಲೆಫ್ಟ್ ಸೈಡು ರೈಟ್ ಸೈಡು ನಿಮಗೆ ಈ ರೀತಿಯಾಗಿದ್ದರೆ ನೀವು ಅದನ್ನು ಬ್ಯಾಲೆನ್ಸ್ ರೀತಿಯಾಗಿ ಈ 4D ಕೀಸ್ಟೋನ್ ಮೂಲಕ ಅದನ್ನು ಬ್ಯಾಲೆನ್ಸ್ ಆಗಿ ಮಾಡ್ಕೋಬೋದು. ಸೊ ಇನ್ನು ಈ ಪ್ರಾಜೆಕ್ಟ್ನಲ್ಲಿ ಇನ್ಪುಟ್ ಸೋರ್ಸ್ ಅಂತ ಕೂಡ ಇದೆ. ಇನ್ಪುಟ್ ಸೋರ್ಸಲ್ಲಿ 2 HDMI ಪೋರ್ಟ್ ಬರುತ್ತೆ, 2 HDMI ಹಾಕೊಳ್ಬೋದು, ಮತ್ತು ಒಂದು USB ಆಪ್ಷನ್ಸ್ ಇದೆ. ಅಂದರೆ ಇದರಲ್ಲೂ ಕೂಡ 2 USB ಆಪ್ಷನ್ ಇದೆ. ನೀವು USB ಆಪ್ಷನ್ ಏನಾದರೂ ನೋಡ್ತೀನಿ ಅಂತಂದರೆ USB ಮೇಲೆ ಕ್ಲಿಕ್ ಮಾಡಿಕೊಂಡು ಕೂಡ ನೀವು ನೋಡ್ಕೋಬೋದು. ಇನ್ನು ಈ ಪ್ರಾಜೆಕ್ಟ್ನಲ್ಲಿ ಬ್ಲೂಟೂತ್ ಆಪ್ಷನ್ ಕೂಡ ಇದೆ. ಬ್ಲೂಟೂತ್ ಬಂದ್ಬಿಟ್ಟು 5.2 ಇರೋದ್ರಿಂದ ನೀವೇನಾದರೂ ಇದನ್ನ ಕ್ಲಿಕ್ ಮಾಡಿ, ಈ ಒಂದು ಆಪ್ಷನ್ ಕ್ಲಿಕ್ ಮಾಡಿಕೊಂಡು ನಿಮ್ಮ ಮನೆಯಲ್ಲಿರುವಂಥ ಸೌಂಡ್ ಬಾರ್ಗಳು, ಸೌಂಡ್ ಸಿಸ್ಟಮ್ಗಳಿಗೆ ನೀವು ಡೈರೆಕ್ಟಾಗಿ ವೈರ್ಲೆಸ್ ಮುಖಾಂತರ ಕೂಡ ಬ್ಲೂಟೂತ್ ಕನೆಕ್ಟ್ ಮಾಡ್ಕೋಬಹುದು. ಸೊ ಇದರಲ್ಲಿ ಲ್ಯಾಂಗ್ವೇಜ್ ಸಿಸ್ಟಮ್ ಆಗಿರಲಿ. ಇನ್ನು ಸಿಸ್ಟಮ್ ಅಪ್ಡೇಟಿಗೆ ಬಂದರೆ ಸಿಸ್ಟಮಲ್ಲಿ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ಲ್ಯಾಂಗ್ವೇಜ್ ಸೆಟ್ಟಿಂಗ್ಸು, ಡೇಟ್ ಆ್ಯಂಡ್ ಟೈಮ್ ಸೆಟ್ಟಿಂಗ್ಸು, ಬ್ರೈಟ್ನೆಸ್ ಸೆಟ್ಟಿಂಗ್ಸು, ನಿಮ್ಗೆ ಏನಾದರೂ ಬ್ರೈಟ್ನೆಸ್ ಏನಾದರೂ ಕಡಿಮೆ ಬೇಕು ಅಂತಂದರೆ, ಇಲ್ಲ ಹೈಲೈಟ್ ಮೂಡ್ ಬೇಕು ಅಂತಂದರೆ, ಎಮರ್ಜಿಂಗ್ ಸೇವಿಂಗ್ ಮೂಡ್ ಬೇಕು ಅಂತಂದರೆ, ಅಥವಾ ಕಸ್ಟಮ್ ಮೂಡಲ್ಲಿ ನಿಮಗೆ ಯಾವ ರೀತಿ ಬ್ರೈಟ್ನೆಸ್ ಏನಾದರೂ ಕಡಿಮೆ ಬೇಕು ಅಂದರೆ ಕಡಿಮೆ ಮಾಡ್ಕೋಬಹುದು, ಮತ್ತು ಜಾಸ್ತಿ ಕೂಡ ಮಾಡ್ಕೋಬಹುದು. ಸೊ ಇನ್ನು ಗಮನಿಸಬಹುದು ಐ ಪ್ರೊಟೆಕ್ಷನ್ ಮೂಡ್ ಕೂಡ ಇದೆ. ಅಂದ್ರೆ ನಿಮಗೆ ಕಣ್ಣಿಗೆ ಏನು ಎಫೆಕ್ಟ್ ಆಗದೇ ರೀತಿನೂ ಕೂಡ ನೀವು ಇದರಲ್ಲಿ ಆಫ್ ಮತ್ತೆ ಆನ್ ಕೂಡ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಗಮನಿಸಬಹುದು ಐ ಪ್ರೊಟೆಕ್ಷನ್ ಮೂಡ್, ಇದೊಂದು ಅದ್ಭುತವಾದ ಫೀಚರ್ಸ್ ಅಂತ ಹೇಳ್ಬೋದು ಈ ಒಂದು ಪ್ರಾಜೆಕ್ಟ್ ಅಲ್ಲಿ. ಸೊ ಇನ್ನು ಗಮನಿಸಬಹುದು. ಹಾಗೆ ಇನ್ನು ಕೆಳಗಡೆ ಬಂದ್ರೆ ಅಬೌಟ್ ಪ್ರಾಜೆಕ್ಟ್ ಅಲ್ಲಿ ಬಂದ್ರೆ ಗಮನಿಸಬಹುದು ನೀವು Android 12 ಕೂಡ ಸಪೋರ್ಟ್ ಮಾಡುತ್ತೆ. ಗಮನಿಸಬಹುದು Android 12 8GB ರ್ಯಾಮ್ ಬರುತ್ತೆ. ಹಾಗೆ ಸ್ಪೇಸ್ ಬಂದ್ಬಿಟ್ಟು 32GB ಸ್ಟೋರೇಜ್ ಬರುತ್ತೆ. ಇನ್ನು ಇದಿಷ್ಟು ಇದರ ಸೆಟ್ಟಿಂಗ್ಸ್ಗಳಾಗಿದೆ. ಇನ್ನು ಇದರ ವಿಡಿಯೋ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ, ಪ್ರೊಜೆಕ್ಟರ್ ವಿಡಿಯೋ ಕ್ವಾಲಿಟಿ ಚೆಕ್ ಮಾಡೋಕ್ಕಿಂತ ಮುಂಚೆ ಈ ಒಂದು ಪ್ರೊಜೆಕ್ಟರ್ ಟ್ರೂ ಆಗಿ ಏನೇನೆಲ್ಲ ಸಪೋರ್ಟ್ ಮಾಡಿದೆ. ಫಾರ್ ಎಕ್ಸಾಂಪಲ್ ನೀವು ಅಮೆಝಾನ್, ಫ್ಲಿಪ್ಕಾರ್ಟ್ ಅಲ್ಲಿ ಯಾವುದೇ ಒಂದು ಪ್ರಾಜೆಕ್ಟ್ನ ಗಮನಿಸಿದ್ರೆ 4K ಸಪೋರ್ಟೆಡ್ ಅಂತ ಕೊಡ್ತಾರೆ. ಬಟ್ ಅದು ಯಾವುದೇ ಕಾರಣಕ್ಕೂ ಕೂಡ 4K ಸಪೋರ್ಟೆಡ್ ಇರಲ್ಲ. ಬಟ್ ಅದು ನಿಜವಾಗ್ಲೂ 4K ಸಪೋರ್ಟೆಡ್ ಇರುವಂಥ ಪ್ರಾಜೆಕ್ಟ್ರಾ, ಅದನ್ನ ಯಾವ ರೀತಿ ಚೆಕ್ ಮಾಡ್ಕೋಬೇಕು. ಮತ್ತೆ ಇನ್ನೊಂದು ಏನಂದ್ರೆ ಡಾಲ್ಬಿ ಆಡಿಯೋ, ಡಾಲ್ಬಿ ಡಿಜಿಟಲ್ ಪ್ಲಸ್, PCM ಆಡಿಯೋ, HDR10, HLG ಇದೆಲ್ಲಾನು ಕೂಡ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ನಿಜವಾಗ್ಲೂ ಕೂಡ ಸಪೋರ್ಟ್ ಮಾಡುತ್ತಾ ಅನ್ನೋದಕ್ಕೋಸ್ಕರ ನಾನಿವಾಗ ಅಮೆಝಾನ್ ಫೈರ್ ಟಿವಿ ಸ್ಟಿಕ್ ಹಾಕೊಂಡು ಕೂಡ ಚೆಕ್ ಮಾಡ್ತಿದ್ದೀನಿ. ಗಮನಿಸಬಹುದು ನಾನು ಇದರಲ್ಲಿ ಅಮೆಝಾನ್ ಫೈರ್ ಟಿವಿ ಸ್ಟಿಕ್ ಕೂಡ ಹಾಕೊಂಡಿದ್ದೀನಿ. ಸೊ ನೀವು ಒಂದು ಪ್ರಾಜೆಕ್ಟ್ರು ಏನೇನೆಲ್ಲ ನಿಜವಾಗ್ಲೂ ಸಪೋರ್ಟ್ ಮಾಡುತ್ತೆ ಅಂತ ತಿಳ್ಕೊಳ್ಬೇಕಾದ್ರೆ ನೀವು ಈ ತರ ಒಂದು ಅಮೆಝಾನ್ ಫೈರ್ ಸ್ಟಿಕ್ ಟಿವಿನ ಹಾಕೊಳ್ಬೇಕಾಗುತ್ತೆ. ಹಾಕೊಂಡು ಸೊ ಗಮನಿಸಬಹುದು ಇದರಲ್ಲಿ ಸೆಟ್ಟಿಂಗ್ಸ್ಗೆ ಬರಬೇಕಾಗುತ್ತೆ. ಸೊ ಗಮನಿಸಬಹುದು ಸೆಟ್ಟಿಂಗ್ಸ್ ಅಲ್ಲಿ ಬಂದ್ರೆ ಸೊ ಡಿಸ್ಪ್ಲೇ ಅಂಡ್ ಸೌಂಡ್ ಅಲ್ಲಿ ಬರಬೇಕಾಗುತ್ತೆ. ಅದರ ಕೆಳಗಡೆ ನೀವು ಗಮನಿಸೋದಾದ್ರೆ ಇಲ್ಲಿ ಆಡಿಯೋ ಅಂಡ್ ವಿಡಿಯೋ ಡಯಾಗ್ನೋಸ್ಟಿಕ್ ಇದ್ರ ಮೇಲೆ ಪ್ರೆಸ್ ಮಾಡಿದ್ರೆ ಈ ಒಂದು ಪ್ರೊಜೆಕ್ಟರ್ ಟ್ರೂ ಆಗಿ ಏನೇನೆಲ್ಲ ಸಪೋರ್ಟ್ ಮಾಡುತ್ತೆ ಅನ್ನೋದನ್ನ ತಿಳ್ಕೊಂಬರೋಣ. ಸೊ ಗಮನಿಸಬಹುದು ಡಾಲ್ಬಿ MTನೂ ಕೂಡ ಸಪೋರ್ಟ್ ಮಾಡುತ್ತೆ, ಡಾಲ್ಬಿ ಅಟ್ಮೋಸ್ ಕೂಡ ಸಪೋರ್ಟ್ ಮಾಡುತ್ತೆ, ಡಾಲ್ಬಿ ಡಿಜಿಟಲ್ ಪ್ಲಸ್ ಕೂಡ ಸಪೋರ್ಟ್ ಮಾಡುತ್ತೆ, ಡಾಲ್ಬಿ ಡಿಜಿಟಲ್ ಕೂಡ ಸಪೋರ್ಟ್ ಮಾಡುತ್ತೆ, PCM ಆಡಿಯೋ ಕೂಡ ಸಪೋರ್ಟ್ ಮಾಡುತ್ತೆ, ಮ್ಯಾಕ್ಸ್ ರೆಸಲ್ಯೂಷನ್ 4K ಎಕ್ಸಾಕ್ಟ್ 4Kನೂ ಕೂಡ ಸಪೋರ್ಟ್ ಮಾಡುತ್ತೆ. ಇಲ್ಲಿ ಗಮನಿಸಬಹುದು ಮ್ಯಾಕ್ಸ್ ರಿಫ್ರೆಶ್ 60 Hz ವರೆಗೂ ಸಪೋರ್ಟ್ ಮಾಡುತ್ತೆ. HDR ನಿಮಗೆ HDR10 ಕೂಡ ಸಪೋರ್ಟ್ ಮಾಡುತ್ತೆ, HLG ಕೂಡ ಸಪೋರ್ಟ್ ಮಾಡುತ್ತೆ. ಅಷ್ಟೇ ಅಲ್ಲ 1.5-2 ಲಕ್ಷ ರೂಪಾಯಿ ಕೊಟ್ಟರು ನಿಮಗೆ ಡಾಲ್ಬಿ ವಿಷನ್ ಸಪೋರ್ಟ್ ಮಾಡುವಂತ ಪ್ರೊಜೆಕ್ಟರ್ ಸಿಗಲ್ಲ. ಬಟ್ ಅದನ್ನು ಕೂಡ ಈ ಒಂದು ಪ್ರೊಜೆಕ್ಟರ್ ಕೂಡ ಸಪೋರ್ಟ್ ಮಾಡುತ್ತೆ. ಗಮನಿಸಬಹುದು ಎಲ್ಲ ಆಪ್ಷನ್ಸ್ ಕೂಡ ನಿಮಗೆ ಸಪೋರ್ಟ್ ಮಾಡುವ ಏಕೈಕ ಒಂದು ಪ್ರೊಜೆಕ್ಟರ್, ಅದು ಕೂಡ ಬಜೆಟ್ ಕ್ಯಾಟಗರಿಯಲ್ಲಿ ನೋಡ್ತಾ ಇದ್ರೆ ಅದು ಲೆಸ್ ಅಂಡ್ ಗೋ ಪ್ರೊಜೆಕ್ಟರ್. ಕೇವಲ ನಮ್ಮ ಹತ್ರ ನೀವು ತಗೊಂಡ್ರೆ 24,000 ರೂಪಾಯಿ ಸಿಗುತ್ತೆ, ನೀವು ಅಮೆಝಾನ್, ಫ್ಲಿಪ್ಕಾರ್ಟ್ ಅಲ್ಲಿ ತಗೊಂಡ್ರೆ 28,000 ರೂಪಾಯಿ ಸಿಗುತ್ತೆ. ಇನ್ನು ವಿಡಿಯೋ ಕ್ವಾಲಿಟಿ ವಿಚಾರಕ್ಕೆ ಬರೋದಾದ್ರೆ ಸೊ ಇದರಲ್ಲಿ 28,000 ಲೂಮಿನನ್ ಜೊತೆಗೆ ಬರ್ತಾ ಇದೆ. ಅಷ್ಟೇ ಅಲ್ಲ 20,000:1 ಕೌಂಟರ್ ರಿಶ್ಯೂ ಕೂಡ ಬರ್ತಾ ಇರುವಂತದ್ದು. ಅಷ್ಟೇ ಅಲ್ಲ 1.1 ಬಿಲಿಯನ್ ಪ್ಲಸ್ ಕಲರ್ ಪ್ರೊಡಕ್ಷನ್ ಕೂಡ ಮಾಡುತ್ತೆ ಗುರು. ಅಂದ್ರೆ ಒಂದೊಂದು ಕಲರು ಕೂಡ ನಿಮಗೆ ಇಂಡೆಪ್ತ್ ಆಗಿ ಒಳ್ಳೆ ಒಂದು ವಿಷನ್ ಕೂಡ ಕೊಡುತ್ತೆ. ಸೊ ಗಮನಿಸಬಹುದು ಕ್ವಾಲಿಟಿ ಮಾತ್ರ ರಿಯಲಿ ಬೆಂಕಿ ಅಂತ ಹೇಳ್ಬೋದು. ಹಾಗೆ ಈ ಒಂದು ಪ್ರೊಜೆಕ್ಟರ್ ರೆಸಲ್ಯೂಷನ್ ಕೂಡ ಚೆಕ್ ಮಾಡೋಣ. ಸೊ ರೆಸಲ್ಯೂಷನ್ ಬಂದ್ರೆ ಇದು ಏನೆಲ್ಲ ಸಪೋರ್ಟ್ ಮಾಡುತ್ತೆ ಅಂತ ಕೂಡ ತಿಳ್ಕೊಂಬರೋಣ. ಸೊ ಗಮನಿಸಬಹುದು ಇಲ್ಲಿ ಗಮನಿಸಿದ್ರೆ ನಿಮಗೆ 2160 ಪಿಕ್ಸೆಲ್ HDR ಕೂಡ ಸಪೋರ್ಟ್ ಮಾಡುತ್ತೆ. ಸೊ ಗಮನಿಸಬಹುದು HDR ಕೂಡ ಸಪೋರ್ಟ್ ಮಾಡ್ತಾ ಇದೆ. ಸೊ ನಿಮಗೆ ನಾರ್ಮಲ್ ಆಗಿ ಯಾವುದೇ ಪ್ರಾಜೆಕ್ಟ್ನ ತಗೊಂಡ್ರೆ 1080 ಪಿಕ್ಸೆಲ್ಸ್ ವರೆಗೂ ಸಪೋರ್ಟ್ ಮಾಡುತ್ತೆ. ಬಟ್ ಇದರಲ್ಲಿ ನಿಮಗೆ 2160 ಪಿಕ್ಸೆಲ್ಸ್ ಮತ್ತೆ HDR ಕೂಡ ಸಪೋರ್ಟ್ ಮಾಡುತ್ತೆ. ಸೊ ವಿಡಿಯೋ ಕ್ವಾಲಿಟಿ ಬಗ್ಗೆ ಮಾತಾಡಾಗಿಲ್ಲ ಅಂತ ಹೇಳ್ಬೋದು, ಆ ತರ ಒಂದು ಕ್ವಾಲಿಟಿ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಬರುತ್ತೆ.
ಈ ಪ್ರಾಜೆಕ್ಟ್ನಲ್ಲಿ ನೀವು ವಿಡಿಯೋ ಕ್ವಾಲಿಟಿನೂ ಕೂಡ ಕಸ್ಟಮೈಸ್ ಕೂಡ ಮಾಡ್ಕೋಬಹುದು, ಸೌಂಡ್ ಕ್ವಾಲಿಟಿನೂ ಕೂಡ ಕಸ್ಟಮೈಸ್ ಕೂಡ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಗಮನಿಸಬಹುದು, ಮೇಲ್ಗಡೆ ಬಂದರೆ ಪಿಕ್ಚರ್ ಅಂತ ಬರುತ್ತೆ. ಪಿಕ್ಚರಲ್ಲಿ ಬಂದರೆ ನಿಮಗೆ ಪಿಕ್ಚರ್ ಮೂಡ್ ಅಂತ ಬರುತ್ತೆ. ಪಿಕ್ಚರ್ ಮೂಡಲ್ಲಿ ನೀವು ಸ್ಟ್ಯಾಂಡರ್ಡ್ ಮೂಡ್ ಆಗಿರಲಿ, ವಿವಿಧ ಮೂಡ್ ಆಗಿರಲಿ, ಸಾಫ್ಟ್ ಮೂಡ್ ಆಗಿರಲಿ, ಯೂಸರ್ ಆಗಿರಲಿ, ಯೂಸರ್ಸಲ್ಲಿ ನೀವು ಬ್ರೈಟ್ನೆಸ್ನ ಜಾಸ್ತಿ ಕೂಡ ಮಾಡ್ಕೋಬಹುದು, ಹಾಗೆ ಕಡಿಮೆ ಕೂಡ ಮಾಡ್ಕೋಬಹುದು. ಕಾಂಟ್ರಾಸ್ಟ್ ಕೂಡ ನೀವು ಕಡಿಮೆ ಕೂಡ ಮಾಡ್ಕೋಬಹುದು, ಜಾಸ್ತಿ ಮಾಡ್ಕೋಬಹುದು. ಕಲರ್ ಆಗಿರಲಿ, ಶಾರ್ಪ್ನೆಸ್ ಆಗಿರಲಿ, ನಿಮಗೆ ಯಾವ ಥರದ ಅಡ್ಜಸ್ಟ್ಮೆಂಟ್ ಕ್ವಾಲಿಟಿ ಬೇಕೋ ಆ ಥರನೂ ಕೂಡ ಮಾಡ್ಕೋಬಹುದು. ಇನ್ನು ಅಡ್ವಾನ್ಸ್ ಫೀಚರ್ಸಲ್ಲಿ ಬಂದರೂ ಕೂಡ ನಿಮಗೆ ಇದರಲ್ಲಿ NR ಕೂಡ ಮೀಡಿಯಂ ಕೂಡ ಇಟ್ಕೋಬಹುದು ಅಥವಾ ಹೈ ಕೂಡ ಇಟ್ಕೋಬಹುದು. ಇನ್ನು ಗೇಮಿಂಗ್ ಮೂಡ್ ಕೂಡ ಇದರಲ್ಲಿ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಇಟ್ಕೋಬಹುದು ಅಂತ ಹೇಳ್ಬೋದು. ಸೊ ಇನ್ನು ಸೌಂಡ್ ಕೂಡ ನೀವು ಕಸ್ಟಮೈಸ್ ಕೂಡ ಮಾಡ್ಕೋಬಹುದು. ಸೌಂಡ್ ಕಸ್ಟಮೈಸ್ ಅಲ್ಲಿ ನೀವು 120 ಹರ್ಟ್ಸ್, 500 ಹರ್ಟ್ಸ್, ಸೊ ನಿಮಗೆ ಯಾವ ತರ ಒಂದು ಕ್ವಾಲಿಟಿಯಲ್ಲಿ ಬೇಕೋ ಆ ತರನು ಕೂಡ ಕಸ್ಟಮೈಸ್ ಕೂಡ ಮಾಡ್ಕೋಬಹುದು. ಇನ್ನು ಅಡ್ವಾನ್ಸ್ ಸೆಟ್ಟಿಂಗ್ಸ್ ಅಲ್ಲಿ ಬಂದ್ರೆ ಸೊ ಗಮನಿಸಬಹುದು, ಇನ್ನು ಅಡ್ವಾನ್ಸ್ ಸೆಟ್ಟಿಂಗ್ಸ್ ಅಲ್ಲಿ ಬಂದ್ರೆ ನಿಮಗೆ HDMI ಮೇಲೆ ಕ್ಲಿಕ್ ಮಾಡಿದ್ರೆ ನೀವೇನಾದರೂ HDMI ARC ಏನಾದರೂ ಆನ್ ಮಾಡ್ಕೋಬೇಕು ಅಂತಂದ್ರೆ ಇದರಲ್ಲಿ HDMI ARC ಕೂಡ ಸಪೋರ್ಟ್ ಮಾಡುತ್ತೆ. ಸೊ ಸ್ಟಿಲ್ ಇಲ್ಲಿ ಗಮನಿಸ್ತಾ ಇರಬಹುದು ಏನೇನೆಲ್ಲ ಒಂದು ಆಪ್ಷನ್ಗಳನ್ನು ಈ ಒಂದು ಪ್ರಾಜೆಕ್ಟ್ ನಿಮಗೆ ಅಂದರೆ ಸಪೋರ್ಟ್ ಮಾಡ್ತಿದೆಯಾ ಅಂತ. ಸೊ ಈ ಥರ ನೀವು ನಿಮ್ಮ ಒಂದು ಸೌಂಡ್ ಆಗಿರಲಿ, ನಿಮ್ಮ ಒಂದು ಪಿಕ್ಚರ್ ಕ್ವಾಲಿಟಿ ಆಗಲಿ ನೀವು ಕಸ್ಟಮೈಸ್ ಕೂಡ ಮಾಡ್ಕೋಬಹುದು. ಸೊ ಗಮನಿಸಬಹುದು ಇದರಲ್ಲಿ 2160 ವರ್ಗೂ ಕೂಡ ಸಪೋರ್ಟ್ ಮಾಡುತ್ತೆ, 60 ಹರ್ಟ್ಸ್ ವರ್ಗೂ. ಸೊ ಅಂದರೆ ಟ್ರೂ 4K ಕ್ವಾಲಿಟಿಯ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಸೊ ಗಮನಿಸಬಹುದು ನೀವು ಕ್ವಾಲಿಟಿ ಮಾತ್ರ ನಿಜವಾಗ್ಲೂ ಅಮೇಸಿಂಗ್ ಅಂತ ಹೇಳ್ಬೋದು. ಸೊ ಇದನ್ನ ನೀವು ಮ್ಯಾಕ್ಸಿಮಮ್ ಆಗಿ 50 ಇಂಚಸ್ಸಿಂದ ಅಪ್ ಟು ಇದನ್ನ 300 ಇಂಚಸ್ಗಳವರೆಗೂ ಕೂಡ ದೊಡ್ಡದಾಗಿ ಮಾಡಿಕೊಂಡು ನಿಮ್ಮ ಮನೆಯಲ್ಲೇ ಕೂಡ ನೀವು ಥಿಯೇಟರ್ ಕೂಡ ಮಾಡ್ಕೋಬಹುದು. ಸೊ ಹಾಗೆ ಈ ಒಂದು ಪ್ರಾಜೆಕ್ಟ್ನ ಇವಾಗ ಡೇ ಲೈಟ್ ಪ್ರಾಜೆಕ್ಟ್ ಅಂತ ಹೇಳಿದೆ, ಅಂದರೆ 28,000 ಲೂಮಿನನ್ಸ್ ಹೊಂದಿರುವಂಥ ಒಂದು ಪ್ರಾಜೆಕ್ಟ್ ಅಂತ ಹೇಳಿದೆ. 28,000 ಲೂಮಿನನ್ಸ್ ಅಂತಂದರೆ ತುಂಬಾನೇ ಒಂದು ಅದ್ಭುತವಾದ ಒಂದು ಬ್ರೈಟ್ನೆಸ್ ಅಂತ ಹೇಳ್ಬೋದು. ಇದನ್ನ ನೀವು 5 ವ್ಯಾಟ್ ಬಲ್ಬು, 9 ವ್ಯಾಟ್ ಬಲ್ಬಲ್ಲೂ ಕೂಡ ನೋಡ್ಕೋಬಹುದು. ಅಥವಾ ನೀವು ಔಟ್ಡೋರ್ ರಾತ್ರಿ ಹೊತ್ತೇನಾದರೂ ಔಟ್ಡೋರ್ಗೆ ಏನಾದ್ರು ಯೂಸ್ ಮಾಡ್ತೀನಿ ಅಂತಂದರೆ ಒಂದು ಒಳ್ಳೆ ಕ್ವಾಲಿಟಿಯ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ನಾನಿವಾಗ ಇವನ್ನ ಲೈಟ್ ಆನ್ ಮಾಡಿಕೊಂಡು ನಿಮಗೆ ವಿಡಿಯೋ ಕ್ವಾಲಿಟಿನೂ ಕೂಡ ಇವಾಗ ಟೆಸ್ಟ್ ಕೂಡ ಮಾಡ್ತೀನಿ. ಪ್ರಾಜೆಕ್ಟ್ನ ಬ್ರೈಟ್ ಲೈಟ್ ಟೆಸ್ಟ್ ಮಾಡೋಕ್ಕೋಸ್ಕರ ನಾನು ಕಂಪ್ಲೀಟ್ ಆಗಿ ಲೈಟ್ ಕೂಡ ಆನ್ ಮಾಡ್ಕೊಂಡಿದ್ದೀನಿ, ಹಾಗೆ ಡೋರ್ ಕೂಡ ಓಪನ್ ಕೂಡ ಮಾಡ್ಕೊಂಡಿದ್ದೀನಿ. ಇದರಲ್ಲಿ 28,000 ಲೂಮಿನನ್ಸ್ ಮತ್ತು 20,000 ಇಂಟು ಕಾಂಟ್ರಾಸ್ಟ್ ರೇಷಿಯೋ ಕೂಡ ಇರೋದ್ರಿಂದ ಕ್ವಾಲಿಟಿ ಗಮನಿಸಬಹುದು ನೀವು. ಅಂದರೆ ಸುಮಾರು ಜನ ಕೇಳ್ತಿರ್ತಾರೆ ಸರ್ ಡೇ ಲೈಟಲ್ಲಿ ಅಂದರೆ ಸ್ವಲ್ಪ ಲೈಟ್ ಆನ್ ಮಾಡಿಕೊಂಡ್ರು ಕೂಡ ಕಾಣಿಸುತ್ತೆ ಅಂತ ಕೇಳ್ತಿರ್ತಾರೆ. ಸೊ ಈ ಒಂದು ಪ್ರಾಜೆಕ್ಟ್ 28,000 ಒಂದು ಹೈಯೆಸ್ಟ್ ಬ್ರೈಟ್ನೆಸ್ ಹೊಂದಿರೋದ್ರಿಂದ ಕ್ವಾಲಿಟಿ ಗಮನಿಸಬಹುದು ನಿಮಗೆ ಯಾವ ರೀತಿ ಬರ್ತಾ ಇದೆ ಅಂತ ಬೆಳಕಲ್ಲಿ. ಸೊ ಅದೇ ನೀವೇನಾದರೂ ಲೈಟ್ ಆಫ್ ಮಾಡಿ ನೋಡ್ಕೊಡ್ತಿದ್ದೀನಿ ಅಂತಂದರೆ ಸೇಮ್ ಮಲ್ಟಿಪ್ಲೆಕ್ಸ್ ಥರ ಬರುತ್ತೆ. ಸೊ ಈಗ ಗಮನಿಸಬಹುದು ನಾನು ಲೈಟ್ ಕೂಡ ಆಫ್ ಮಾಡಿ ತೋರಿಸ್ತೀನಿ. ಈಗ ಕಂಪ್ಲೀಟ್ ಲೈಟ್ ಆಫ್ ಮಾಡಿದಾಗ ಹೆಂಗೆ ಕಾಣಿಸುತ್ತೆ, ಅದೇ ನೀವೇನಾದ್ರು ಲೈಟ್ ಆನ್ ಮಾಡಿದ್ರೆ ನಿಮಗೆ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ಕೂಡ ನೀವು ಇಲ್ಲಿ ಡಿಫರೆನ್ಸ್ ಕೂಡ ತಿಳ್ಕೊಳ್ಬಹುದು. ಪ್ಲಸ್ ಇದ್ರೆ ಈ ಒಂದು ಪ್ರಾಜೆಕ್ಟ್ ನಿಮಗೆ ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೋಬಹುದು. ಹಾಗೆ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಮೈಸೂರಲ್ಲಿರುವಂಥದ್ದು, ಮೈಸೂರಲ್ಲಿ ಮಂಡಿ ಮೊಹಲ ನಿಯರ್ ಸ್ಟ್ರೀಟ್ ಹಾಕೀಸ್ ಪಕ್ಕದಲ್ಲಿ ನಮ್ಮ ಲಕ್ಷ ಎಂಟರ್ಪ್ರೈಸಸ್ಗೆ ನೀವು ಡೈರೆಕ್ಟ್ ಆಗಿ ಬಂದು ಕೂಡ ಇದನ್ನ ಪರ್ಚೇಸ್ ಕೂಡ ಮಾಡ್ಕೋಬಹುದು. ಇಲ್ಲಾಂದ್ರೆ ಆಲ್ ಓವರ್ ಕರ್ನಾಟಕ ಡೆಲಿವರಿ ಫೆಸಿಲಿಟಿ ಕೂಡ ಇದೆ. ಸೊ ನೀವು ಅಡ್ರೆಸ್ ಎಲ್ಲ ನಮ್ಮ ಒಂದು ವಾಟ್ಸ್ಆಪ್ ಕಳಿಸಿದ್ರೆ ನಿಮಗೆ ಇಲ್ಲಿಂದ ಕೊರಿಯರ್ ಮೂಲಕನೂ ಕೂಡ ಕಳಿಸುವಂತ ವ್ಯವಸ್ಥೆ ಕೂಡ ನಾವು ಮಾಡ್ಕೊಡ್ತೀವಿ. ಹಾಗೆ ಇದೇ ತರದ ಯೂಸ್ಫುಲ್ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇನ್ನೊಂದು ಒಳ್ಳೆಯ ಗ್ಯಾಜೆಟ್ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.